2 ವಾರಗಳ ಬಳಿಕವೂ ಕೂಡ ವಲಸೆ ಹೋದ ಮುಸ್ಲಿಮರು, ಓಡಿ ಹೋದ ಮುಸ್ಲಿಮರು ಮರಳಿ ಆ ಊರಿಗೆ ಬಂದಿಲ್ಲ. ಅಲ್ಲಿ ಸೌಹಾರ್ದತೆ ಬಗ್ಗೆ ನಾವು ಜೊತೆಗೂಡಿಸ್ಲಿಕ್ಕೆ ಹೋದರೂ ಕೂಡ ಅವರಿಂದ ಸೌಹಾರ್ದತೆಯ ಪಾಠವನ್ನು ನಾವು ಕಲಿಬೇಕನ್ಸಿತ್ತು. ಅವ್ರು ಯಾರಿಗೂ ಕೂಡ ನಮಗೆ ಯಾಕೆ ಹಲ್ಲೆ ಮಾಡಿದೆ ಅನ್ನೋದು ಕೂಡ ಗೊತ್ತಿಲ್ಲ. ವಕ್ಫ್ ಅನ್ನೋ ವಿಚಾರ ಗೊತ್ತಿಲ್ಲ ಅವರಿಗೆ. ಅವರು ಪ್ರಚೋದನೆ ಮಾಡೋದು, ಇಲ್ಲಿಂದ ದಾಳಿಗಳಾಗ್ತಾ ಇರೋದು, ಮತ್ತೆ ಯಾರಾದರೂ ಭಾಷಣ ಮಾಡಿದ್ರು, ಇವರಿಗೆ ಗೊತ್ತಿರಲಿಲ್ಲ, ದಾಳಿ ಮಾಡಿದ್ರು ಅಂತ ಹೇಳೋದು, ಇದು ಎಲ್ಲಿಯವರೆಗೆ ನಡೀಬೋದು? ಹಿರಿಯರು ಏನು ಮಾಡಲಿಲ್ಲ. 21-25 ವರ್ಷದ ವಯೋಮಾನದವರು ಅಂತ ಆ ಯೌವನದ ಅಮಲು ಮತ್ತಿನ್ನು ದೇಹಕ್ಕೆ ತಗೊಂಡ ಅಮಲು ಅದು 2 ಸಾಕಲ್ಲ ಸರ್ ಅವಿವೇಕಗಳನ್ನಾಗಿ ಮಾಡಲಿಕ್ಕೆ. ಯಾಕೆ ಧರ್ಮ ಉಂಟಾ, ಸಂಸ್ಕೃತಿ ಉಂಟಾ ಈ ಅಮಲಿಗೆ? ಈ ಮೌಲಾ ಸಾಹೇಬರಿಗೆ ಇವರು ಮುಖ ನೋಡಿದಾಗ ಪಾಪ ಕಣ್ಣಲ್ಲಿ ನೀರು ಬರ್ತದೆ. ಆ ಹಾರ್ಟ್ ಪೇಷಂಟ್ ಆ ವ್ಯಕ್ತಿ 1 ವಾರದ ಹಿಂದೆ ಊರಲ್ಲಿ ಹೊಡೆದಿದ್ದಾರೆ ಅಂತ. ಅದೇ ಧರ್ಮ ಅಂತ ಹೇಳಿದರೆ ನಾವು ಆಚರಣೆ ಅಂತ ಇಟ್ಟುಕೊಳ್ಳುವ ಬದಲು ಮೌಲ್ಯ ಅಂತ ತಿಳ್ಕೊಂಡು ನಾವು ವ್ಯವಹರಿಸುವ ಅವಶ್ಯಕತೆ ಉಂಟು. ಇಲ್ಲದಿದ್ದರೆ ಇದು ವಿಸ್ತಾರ ಆಗುವುದೇ. ಮಸೀದಿ 1-2 ವಾರಗಳಿಂದ ಏನೋ ಬಂದಾಗಿದೆ, ಅಲ್ಲಿ ಯಾರು ನಮಾಜ್ ಮಾಡೋರಿಲ್ಲ, ಮಸೀದಿಯ ಉಸ್ತಾದರು ಹೋಗಿದ್ದಾರೆ ಕಾಣ್ತದೆ. ನಿಜವಾಗಿ ಈ ಕ್ರೌರ್ಯ, ಈ ಕೋಮುವಾದದ ಒಂದು ಹೇಸಿಗೆತನ ನೀವು ಕಾಣಬೇಕಿದ್ರೆ ಕಡಕೊಳಕ್ಕೆ ಹೋಗಿ. ನಾವು ಈ ನೆಲದ ಸಂಸ್ಕೃತಿಯಿಂದ ದೂರ ಆಗಿದ್ದೇವೆ. ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು. ನಾವು ಮತ್ತೆ ನೆಲದ ಸಂಸ್ಕೃತಿ ತರಲಿಕ್ಕೆ ಸಾಧ್ಯವಾಗುತ್ತಿಲ್ಲ ನನಗೆ. ಈಗ ಕಾಲ ಎಷ್ಟು ಕೆಟ್ಟು ಹೋಗಿದೆ ಅಂತ ಹೇಳಿದರೆ, ಅಪರಾಧ ಒಬ್ಬ ಮಾಡಿದಾಗ ಇಡೀ ಅವನ ಸಮುದಾಯವನ್ನು ಅವನು ಮಾಡ್ತಾರೆ. ಇದು ರಾಕ್ಷಸಿ ಕೃತ್ಯ. ಯಾಕಂದರೆ ರಾಕ್ಷಸರು ಮಾತ್ರ ಮಾಡ್ತಾ ಇದ್ದಿದ್ದು. ಬಹುಶಃ ಕಡುಕೊಳ, ಇದು ಹಾವೇರಿಯ ಕಡುಕೊಳ ಆದರೆ ಇನ್ನೊಂದು ಯಾವುದಾದ್ರೂ ಇಶ್ಯೂ ಇಟ್ಕೊಂಡು ಇನ್ನೆಲ್ಲಿ ಆದರೂ ಶುರು ಆಗ್ಬೋದು. ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಹೇಗಿರಬೇಕು, ಅಂದರೆ ಹೇಗೆ ಅದನ್ನು ನೋಡಬೇಕು ಒಟ್ಟು ಸಮುದಾಯ? ಜಾಗತಿಕ ಇತಿಹಾಸದಲ್ಲಿ ಕಳೆದ 20 ವರ್ಷಗಳಿದ್ದ ಮಾಧ್ಯಮ ಎನ್ನುವುದು ರಾಜಕಾರಣದ ಪೋಷಣೆಯಲ್ಲಿ ಇದ್ದೀವೆನ್ನು ಕುಖ್ಯಾತಿಯನ್ನು ಇವರು ತೊಳೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭವಿಷ್ಯದ ದಿನಗಳಲ್ಲಿ ಇವರು ಅಪರಾಧಿಗಳಾಗಿ, ಇವರು ಖಳನಾಯಕರಾಗಿ ಸಮಾಜದ ಮುಂದೆ ನಿಲ್ತಾರೆ. ವೀಕ್ಷಕರೇ, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಡಕೋಳದಲ್ಲಿ ವಾರಗಳ ಹಿಂದೆ ನಡೆದ ಘಟನೆ ನಿಮಗೆ ಗೊತ್ತಿರಬಹುದು. ಸುಮಾರು 70ರಷ್ಟು ಮುಸ್ಲಿಂ ಕುಟುಂಬಗಳು ಅಲ್ಲಿಂದ ವಲಸೆ ಹೋಗಿವೆ. ಅದಕ್ಕೆ ಕಾರಣವಾಗಿರುವುದು ವಕ್ಫ್ ವಿವಾದ ಅಥವಾ ವಕ್ಫಿನ ಮೇಲೆ ಏನೆಲ್ಲ ನರೇಟಿವ್ಗಳು ಪ್ರಚಾರದಲ್ಲಿದೆಯೋ, ಯಾವೆಲ್ಲ ಭಾಷಣಗಳು ವೇದಿಕೆಯಿಂದ ಕೇಳಿ ಬಂದಿದೆಯೋ ಅದರಿಂದ ಪ್ರಚೋದಿತವಾದ ಒಂದು ಗುಂಪು ಅಲ್ಲಿ ಮುಸ್ಲಿಮರ ಮನೆಗಳಿಗೆ ದಾಳಿ ಮಾಡಿದೆ, ಮಸೀದಿಗೆ ದಾಳಿ ಮಾಡಿದೆ ಅಂತ ಹೇಳಲಾಗುತ್ತೆ. ಆದರೆ ಮಾಧ್ಯಮಗಳಲ್ಲಿ ಈ ಕುರಿತಂತೆ ಬಂದ ವರದಿಗಳು ಬಹಳ ಕಡಿಮೆ ಮತ್ತು ಟಿವಿ ಚಾನೆಲ್ಗಳು ಕೂಡ ಈ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೆಸಿಯೇ ಇಲ್ಲ. ಆದ್ದರಿಂದ 2 ವಾರಗಳ ಬಳಿಕವೂ ಕೂಡ ವಲಸೆ ಹೋದ ಮುಸ್ಲಿಮರು, ಓಡಿ ಹೋದ ಮುಸ್ಲಿಮರು ಮರಳಿ ಆ ಊರಿಗೆ ಬಂದಿಲ್ಲ ಅನ್ನುವ ಸಂಗತಿ ಕೂಡ ಬೆಳಕಿಗೆ ಬಂದಿದೆ. ಈ ಕುರಿತಂತೆ ಮುಸ್ಲಿಂ ಬಾಂಧವ್ಯ ವೇದಿಕೆಯ ವಕ್ತಾರರಾಗಿರುವ ಮುಷ್ತಾಕ್ ಹೆನ್ನಾಬೈಲ್ ಮತ್ತು ಅವರ ಇಡೀ ತಂಡ ಅಲ್ಲಿಗೆ ಮೊನ್ನೆ ಭೇಟಿ ಕೊಟ್ಟಿತ್ತು. ಅಲ್ಲಿಯ ಸ್ಥಳದ ಅಲ್ಲಿಯ ಜನರ ಭಾವನೆಗಳನ್ನು ಕೇಳಿಕೊಂಡಿತ್ತು. ಅಲ್ಲಿಯ ಸಮಸ್ಯೆಗಳೇನು ಅನ್ನುವುದನ್ನು ಕೂಡ ಸ್ಥಳ ನಾವು ಒಂದು ರೀತಿಯಲ್ಲಿ ಅಧ್ಯಯನ ಕೂಡ ನಡೆಸಿತ್ತು. ಈ ಎಲ್ಲವುಗಳ ಬಗ್ಗೆ ಯಾಕೆ ಹೀಗಾಗುತ್ತೆ ಅಂತ, ಯಾಕೆ ಒಂದು ಕಡೆ ಏನಾದರೂ ಇಶ್ಯೂ ಆದರೆ ಅದು ಮುಸ್ಲಿಮರ ಮೇಲೇ ಯಾಕೆ ಅಟ್ಯಾಕ್ ಆಗಬೇಕು, ಮುಸ್ಲಿಮರು ಯಾಕೆ ಅದಕ್ಕೆ ಕಾಣಿಸಬೇಕು, ಮುಸ್ಲಿಮರು ಎಷ್ಟು ಇದಕ್ಕೆ ಕಾರಣರು ಅನ್ನುವ ವಿಚಾರದ ಜೊತೆಗೆ ಹಿಂದೂ ಮುಸ್ಲಿಮರ ನಡುವೆ ಬಾಂಧವ್ಯವನ್ನು ಬೆಸೆಯುವುದು ಹೇಗೆ, ಈ ಕುರಿತಂತೆಯೂ ಕೂಡ ಚರ್ಚೆ ನಡೆಸುವ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡಿದ್ದೇವೆ. ನಮ್ಮ ಜೊತೆ 2 ಅತಿಥಿಗಳು ಸ್ಟುಡಿಯೋದಲ್ಲಿದ್ದಾರೆ. ದಕ್ಷಿಣ ಕನ್ನಡ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವ ಲಕ್ಷ್ಮೀಶ್ ಗಬಲಡ್ಕ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಮುಸ್ಲಿಂ ಬಾಂಧವ್ಯ ವೇದಿಕೆಯ ಈ ಹಿಂದಿನ ಅಧ್ಯಕ್ಷರಾಗಿದ್ದ ಮತ್ತು ಈಗ ವಕ್ತಾರರಾಗಿರುವ ಮುಷ್ತಾಕ್ ಹೆನ್ನಾಬೈಲ್ ಕೂಡ ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಷ್ತಾಕ್ ಹೆನ್ನಾಬೈಲ್ ಅವರೇ, ನೀವು ಮೊನ್ನೆ 2 ದಿನಗಳ ಮೊದಲು ಕಡಕೊಳಕ್ಕೆ ಭೇಟಿ ಕೊಟ್ರಿ, ಅಲ್ಲಿಯ ಬಗ್ಗೆ ಅಧ್ಯಯನ ನಡೆಸಿದಿರಿ, ಜನರೊಂದಿಗೆ ಮಾತಾಡಿದ್ರಿ, ಹಿಂದೂ ಮುಸ್ಲಿಮರನ್ನ ಜೊತೆ ಸೇರಿಸುವ ಪ್ರಯತ್ನಗಳನ್ನೆಲ್ಲ ಮಾಡಿದ್ರಿ. ಏನಕ್ಕೆ ಅಂತ ನಿಮಗೆ ಹೇಳ್ಬೋದು? ಆ ಘಟನೆಗೆ ಏನು ಕಾರಣ, ಏನು ಇಷ್ಟು ಒಂದು ಮೌನವಾಗಿ ಆ ಘಟನೆಯ ಬಗ್ಗೆ ಮಾಧ್ಯಮಗಳು ಇರೋದಕ್ಕೆ ಕಾರಣ ಏನು? ಎಂದಿನಂತೆ ಅದೊಂದು ರಾಜಕಾರಣದ ಸಮಸ್ಯೆ, ರಾಜಕೀಯ ಉದ್ದೇಶ ಇರೋದ್ರಿಂದ 3 ಉಪಚುನಾವಣೆಗಳು ಕರ್ನಾಟಕದಲ್ಲಿ ಇರುವುದರಿಂದ ಮತ್ತು ಮಹಾರಾಷ್ಟ್ರದಲ್ಲಿ ಚುನಾವಣೆ ಬರುತ್ತಿರುವುದರಿಂದ ಆ ಚುನಾವಣೆಯನ್ನು ಉದ್ದೇಶವಾಗಿಟ್ಟುಕೊಂಡು ರಾಜಕೀಯ ಹಿತಾಸಕ್ತಿಗಳು ಮತ್ತು ಕೋಮು ವಿಭಜಕ ಶಕ್ತಿಗಳು ಅದನ್ನೊಂದು ಷಡ್ಯಂತ್ರವಾಗಿ ರೂಪಿಸಿ ಮಾಡಿದ್ದಾರೆ. ನಾವು ಹೋಗಿ ನೋಡುವಾಗ ಆ ಊರಿನ ಗ್ರಾಮಸ್ಥರು, ಹಿಂದೂಗಳು ಮತ್ತು ಮುಸಲ್ಮಾನರು ಎಷ್ಟು ಮುಗ್ಧರು ಅಂತ ಹೇಳಿದರೆ, ಅವರು ಬದುಕಿನಲ್ಲಿ ಒಮ್ಮೆಯೂ ಅವರ ಊರಿಗೆ ಪೊಲೀಸ್ ಬರುವುದನ್ನು ನೋಡಿಲ್ಲ ಅಂತ. ಅವರು ಕೆಲವರು 70-80 ವರ್ಷದ ವಯೋವೃದ್ಧರಲ್ಲಿದ್ದಾರೆ. ಬದುಕಿನಲ್ಲಿ ಒಮ್ಮೆಯೂ ಕೂಡ ಆ ಊರಿಗೆ ಪೊಲೀಸರು ಬರುವುದು, ಈಗ ಸಾಮಾನ್ಯವಾಗಿ ಯಾವುದೇ ಕಂಪ್ಲೇಂಟ್ಗಳನ್ನು ಕೊಟ್ಟು ಯಾವುದೇ ಸಮಸ್ಯೆಗಳಾಗಿದ್ರು ಕಂಪ್ಲೇಂಟ್ ನೋಡಲಿಲ್ಲ. ಅಂಥ ಗ್ರಾಮದಲ್ಲಿ ಪರಸ್ಪರ ವೈಮನಸ್ಸುಗಳನ್ನು ಮೂಡಿಸಿ,
ಪರಸ್ಪರ ಒಬ್ಬರಿಗೊಬ್ಬರು ಎತ್ತಿ ಕಟ್ಟಿ ಜಗಳ ಮಾಡಿಸಿರೋದು ಅದು ಆಗಿರೋದಲ್ಲ. ನಿಜವಾಗಿ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ವಕ್ಫ್ ನೋಟಿಸ್ ಬಂದಿದೆ, ಆ ಕಾರಣಕ್ಕೋಸ್ಕರ ಅಭದ್ರತೆಯ ಭಾವನೆ ಬಂದುಬಿಟ್ಟು ಒಬ್ರಿಗೊಬ್ಬರು ಹೊಡ್ಕೊಂಡಿದ್ದಾರೆ ಅಥವಾ ಹಿಂದೂಗಳು ಮುಸಲ್ಮಾನರ ಮೇಲೆ ದಾಳಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೆಲವು ಮಾಧ್ಯಮಗಳಲ್ಲಿ ಗಮನಿಸ್ತೇವೆ. ನಿಜವಾಗಿ ಅಲ್ಲಿ ಒಂದೇ ಒಂದು ನೋಟಿಸ್ ಬರಲಿಲ್ಲ. ನಾವು ಹಿಂದೂ ಬಾಂಧವರ ಮನೆಗೆ ಹೋಗಿ ಸುತ್ತಮುತ್ತಲಿನ ಎಷ್ಟೋ ಮನೆಗಳಿಗೆ ಭೇಟಿ ನೀಡಿ ಹಿಂದೂ ಬಾಂಧವರದ್ದು ಕೇಳಿದ್ದೇವೆ ಅವರಿಗೆ ನೋಟಿಸ್ ಬಂದಿದೆಯಾ ಅಂತ. ಅವ್ರು ನೇರವಾಗಿ ಹೇಳಿದ್ರು ನೋಟಿಸ್ ನಾವು ನೋಡಲೇ ಇಲ್ಲ ಅಂತ. ಮತ್ತೆ ಯಾಕಂತ ಅಟ್ಯಾಕ್ ಮಾಡಿದ್ದು? ಅದೇ ಹೇಳಿದ್ನಲ್ಲ, ರಾಜಕೀಯ ಕಾರಣವನ್ನು ಇಟ್ಟುಕೊಂಡೇ ಅಟ್ಯಾಕ್ ಮಾಡಿದ್ದಾರೆ. ಯಾಕಂದರೆ ಸ್ವಲ್ಪ ಹಿಂದೂಗಳನ್ನು ಅಭದ್ರತೆಯ ಭಾವನೆಗೆ ದೂಡಿದರೆ. ಅಲ್ಲಿ ಭಾಷಣಗಳೇನಾದರೂ ಆಗಿದೆಯಾ? ಭಾಷಣಗಳೇನಾಗಲಿಲ್ಲ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಯಾವ ಥರ ಅಂತ ಹೇಳಿದರೆ, ವಕ್ಫ್ ಭೂಮಿ ಎಲ್ಲಿ ವಕ್ಫ್ ಭೂಮಿಗೆ ನೋಟಿಸ್ ಬಂದರೆ ವಕ್ಫ್ ಭೂಮಿ ಅಂತ ಯಾರೆಲ್ಲ ಸುತ್ತಮುತ್ತಲು ಯಾರೆಲ್ಲ ಇದ್ದಾರೆ ಅವರೆಲ್ಲ ಹೋಗಬೇಕಾಗ್ತದೆ, ಊರು ಬಿಟ್ಟು ಹೋಗಬೇಕಾಗ್ತದೆ ಅಂತಕ್ಕಂಥ ಒಂದು ತಪ್ಪು ಮಾಹಿತಿಯನ್ನು ಎಲ್ಲರಲ್ಲಿ ಹರಡಿಸಿ ಎಲ್ಲರಿಗೂ ಒಂದು ರೀತಿ ಉದ್ರೇಕರಾಗುವಂತೆ ಮಾಡಿದ್ದಾರೆ. ಆ ಕಾರಣದಿಂದ ಏನಾಗಿದೆ ಅಂತ ಹೇಳಿದರೆ, ಅಲ್ಲಿನ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ದೊಡ್ಡ ಮಟ್ಟದ ದಾಳಿಯನ್ನು ಮಾಡಿದ್ದಾರೆ. ಆದರೆ ಅಲ್ಲಿ ಹೋಗಿ ಕೇಳಿದಾಗ ಹಿರಿಯರು ಯಾರೂ ಕೂಡ ದಾಳಿ ಮಾಡಲಿಲ್ಲ. ಎಲ್ಲ 20-25 ವರ್ಷ ಪ್ರಾಯದವರು ದಾಳಿಯನ್ನು ಮಾಡಿರುವಂಥದ್ದು, ರೋಗಿಗಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು, ಹೆಣ್ಣು ಮಕ್ಕಳ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು, ಪ್ರಾರ್ಥನೆಗೆ ಮಸೀದಿಗೆ ಬರಲಿಕ್ಕೆ ತಡೆಯೊಡ್ಡುವಂಥ ಘಟನೆಗಳು ನಡೆದಿವೆ. ನೋಡಿದರೆ ಭಾಳ ಬೇಸರ ಆಗ್ತದೆ. ಎಷ್ಟು ಮನೆಗಳಿವೆ ಅಲ್ಲಿ ಮುಸ್ಲಿಮರು? ಸುಮಾರು 130 ಮನೆಗಳಿವೆ. 130 ಮನೆಗಳಲ್ಲಿ ಹಿಂದೂಗಳ ಮನೆಗಳು ಅದಕ್ಕಿಂತ ಹೆಚ್ಚಿವೆ. ಎಷ್ಟಿವೆ? ಸುಮಾರು 800-900 ಮನೆಗಳಿವೆ ಅಲ್ಲಿ. ಅಂದರೆ ಅಲ್ಲಿ ಎಲ್ಲಿಯೂ ಸಮಸ್ಯೆ ಇಲ್ಲ. ಅಲ್ಲಿ ಸೌಹಾರ್ದತೆ ಬಗ್ಗೆ ನಾವು ಜೊತೆಗೂಡಿಸ್ಲಿಕ್ಕೆ ಹೋದರೂ ಕೂಡ ನಮಗನ್ಸಿತ್ತು ಏನಂದರೆ ಅವರಿಂದ ಸೌಹಾರ್ದತೆಯ ಪಾಠವನ್ನು ನಾವು ಕಲಿಬೇಕನ್ಸಿತ್ತು. ಅಷ್ಟು ಸೌಹಾರ್ದ ಇದೆ ಅಲ್ಲಿ. ಮತ್ತೆ ದಿಢೀರನೆ ಹೇಗೆ ಹಾಗೆ ಒಂದು ಪುಂಡರ ತಂಡ ರೆಡಿ ಆಗುತ್ತೆ? ನೋಡಿ, ಕೆಲವೊಂದು ವದಂತಿಗಳ ಆಧಾರದ ಮೇಲೆ ಕೆಲವೊಂದು ಏನು ಹೇಳ್ತೇವೆ ಅಭದ್ರತೆಯನ್ನು ಸೃಷ್ಟಿಸಿದಾಗ ಸಾಮಾನ್ಯವಾಗಿ ಏನಾಗ್ತದೆ, ಸಜ್ಜನನ್ನು ಕೂಡ ಕೆಲವೊಂದು ಸರಿ ಉದ್ರೇಕನಾಗ್ತದೆ. ಕೆಲವೊಂದು ವಿಚಾರಗಳಲ್ಲಿ ಏನಾಗ್ತದೆ, ಈಗ ವಕ್ಫ್ ನೋಟಿಸ್ ಬಂದಿದೆ, ಇನ್ನು ಕೆಲವೇ ದಿವಸಗಳಲ್ಲಿ ನಿಮ್ಮ ಮನೆಯನ್ನು ನೀವು ಖಾಲಿ ಮಾಡಬೇಕು ಅಂದಾಗ ಸ್ವಲ್ಪ ಮಟ್ಟಿನ ಗೊಂದಲ, ನೋವು, ಆಕ್ರೋಶ ಎಲ್ಲರಿಗೂ ಬರ್ತದೆ. ಆದರೆ ಇಡೀ ಗ್ರಾಮದಲ್ಲಿ ನಾವು ಕೇಳಿ ನೋಡಿದ್ದೇವೆ, ಎಲ್ಲಿಯೂ ಕೂಡ ಒಂದೇ ಒಂದು ನೋಟಿಸ್ ಬರಲಿಲ್ಲ. ಆವಾಗ ನಾವು ಕೇಳಿದ್ದೇವೆ, ನೀವು ಹಾಗಿದ್ರೂ ಕೂಡ ಯಾಕೆ ಗಲಾಟೆ ಆಗಿದ್ದು ಅಂತ ಕೇಳಿದಾಗ, ಅದು ಗ್ರಾಮ ಪಂಚಾಯತ್, ಕಡಕೋಳ ಗ್ರಾಮ ಪಂಚಾಯತಿಗೆ ನೋಟಿಸ್ ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ. ಯಾರೋ ಹೇಳಿದರು ಮಾಹಿತಿ, ಆ ಮಾಹಿತಿಯ ಆಧಾರದ ಮೇಲೆ ಮನೆಗೆ ಬಂದಿದೆ ಅಂತ ವದಂತಿ ಹಬ್ಬಿಸಿ ಅಮಾಯಕ ಮಹಿಳೆಯರಿಗೆ, ರೋಗಿಗಳಿಗೆ, ನಿಜವಾಗಿ ಯಾರು ಹಲ್ಲೆಗೆ ಒಳಗಾಗಿದ್ದಾರೆ, ಹೆಚ್ಚು ಕಡಿಮೆ ಹಲ್ಲೆಗೆ ಒಳಗಾಗಿ 1 ವಾರ 10 ದಿವಸ ಆಯಿತು, ಅವ್ರು ಯಾರಿಗೂ ಕೂಡ ನಮಗೆ ಯಾಕೆ ಹಲ್ಲೆ ಮಾಡಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಹೌದಾ? ಹೌದು. ಗ್ರಾಮದಲ್ಲಿ ಇರುವ ಮುಸಲ್ಮಾನರಲ್ಲಿ ಸುಮಾರು ಅಲ್ಲಿ ಒಂದು 10-15 ಮನೆ ಇದೆ. ಅವ್ರಿಗೆ ಯಾರಿಗೂ ಕೂಡ ವಕ್ಫ್ ಅನ್ಲಿಕ್ಕೆ ಬರೋದಿಲ್ಲ. ವಕ್ಫ್ ಅಂತ ಹೇಳಿ ವಕ್ಫ್ ಅಂತ ಶಬ್ದ ಹೇಳಲಿಕ್ಕೆ ಬರೋದಿಲ್ಲ ಅವ್ರಿಗೆ. ಪಾಪ ಮುಸ್ಲಿಮರಿಗೆ ಬರೋದಿಲ್ಲ, ಅವರಿಗೂ ಬರೋದಿಲ್ಲ. ವಕ್ಫ್ ಅನ್ನೋ ವಿಚಾರ ಗೊತ್ತಿಲ್ಲ ಅವರಿಗೆ. ಅಂದರೆ ಅವರಿಗೆ ತಲೆಯಲ್ಲಿ ಏನು ತುಂಬಿದ್ದಾರೆ ಅಂತ ಹೇಳಿದ್ರೆ, ಮುಸಲ್ಮಾನರು ಬಂದು ಈ ನಿಮ್ಮ ಮನೆಗಳನ್ನು ತೆರವುಗೊಳಿಸ್ತಾರೆ, ಈ ಮುಸಲ್ಮಾನರ ಭೂಮಿ ಇದ್ದಂತೆ ಅವರು ತೆರವುಗೊಳಿಸ್ತಾರೆ ಅಂತಕ್ಕಂಥ ವದಂತಿಯನ್ನು ಹಬ್ಬಿಸಿದ್ದಾರೆ. ಸರ್, ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ಬಗ್ಗೆ JPC ರಚನೆ ಆಗಿದೆ. ಒಂದು ಬಗೆಯ ಚರ್ಚೆ ಇದೆ. ಆ ಬಳಿಕ ಕರ್ನಾಟಕದಲ್ಲಿ ಈ ನೋಟಿಸಿನ ವಿಚಾರಗಳು ಬಂದದ್ದು. ಅದಾದ ಬಳಿಕ ಇನ್ನು ಸರಕ್ಕಂತೂ ಬೇಕಾದಷ್ಟಿದೆ. UCC ಇದೆ, ಸಮಾನ ಸಿವಿಲ್ ಕೋಡ್, ಏನೋ ನಾಗರಿಕ ಸಂಹಿತೆ ಅಂತ ಇದೆ, ಅದು ನೆಕ್ಸ್ಟ್ ಬರ್ತದೆ ಅಂತೇಳಿ ಈಗಲೇ ಪ್ರಚಾರದಲ್ಲಿದೆ. ಹೀಗೆ ಆದರೆ ವಕ್ಫ್ ತಿದ್ದುಪಡಿ ಆಗಿರ್ಬೋದು, ಸಮಾನ ನಾಗರಿಕ ಸಂಹಿತೆ ವಿಷಯದಾಗಿರ್ಬೋದು, ಮುಸ್ಲಿಮರು ಎಲ್ಲಾದರೂ ಹಿಂದೂಗಳ ಮೇಲೆ ಹೋಗಿ ಈ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ಯಾಕೆ ಮಾಡ್ತೀರಿ ಅಂತ ಹೇಳಿ ಈಗ ಕಡುಕೋಳದಲ್ಲಿ ಆದಾಗೆ ಮುಸ್ಲಿಮರು ಯಾರಾದರೂ ಅಟ್ಯಾಕ್ ಮಾಡಿದ್ದು ಎಲ್ಲಿಯೂ ನಡೆದಿಲ್ಲ. ಅಂದರೆ ಅದರಿಂದ ಪ್ರಚೋದಿತ ಆಗಿಲ್ಲ ಎಷ್ಟು ಇದ್ರೂ ಕೂಡ. ಆದರೆ ಮುಸ್ಲಿಮರ ವಿರುದ್ಧ ಇಂಥದ್ದು ಅಂದರೆ ಒಂದು ದುರ್ಬಲ ಸಮುದಾಯ ಒಂದು ಕಡೆಯಲ್ಲಿ, ಸಣ್ಣ ಸಮುದಾಯ, ಆದರೆ ಅವರ ಮೇಲೆ ಮತ್ತೆ ದಾಳಿಗಳು ಆಗ್ತಾ ಇದೆ. ಇದು ನಡೀತಾನೆ ಇರ್ತದ ಅಂತ ಅವರು ಪ್ರಚೋದನೆ ಮಾಡೋದು, ಇಲ್ಲಿಂದ ದಾಳಿಗಳಾಗ್ತಾ ಇರೋದು, ಮತ್ತು ಯಾರಾದರೂ ಭಾಷಣ ಮಾಡಿದ್ರು, ಇವರಿಗೆ ಗೊತ್ತಿರಲಿಲ್ಲ, ದಾಳಿ ಮಾಡಿದ್ರು ಅಂತ ಹೇಳೋದು, ಇದು ಎಲ್ಲಿಯವರೆಗೆ ನಡೀಬೋದು? ಇದಕ್ಕೆ ಬ್ರೇಕ್ ಇಲ್ವಾ ಅಂತ? ಇದು ರಾಜಕಾರಣದ ಸರಕಾಗುವವರೆಗೂ ಇದು ನಡೀತಾನೆ ಇರ್ತದೆ. ಹಿಂದೂ ಮತ್ತು ಮುಸಲ್ಮಾನ ಅನ್ನೋದು ಇದೊಂದು ಜೀವನ ಪದ್ಧತಿ. ಇದನ್ನು ಅನ್ನೋದು ನಮಗೆ ಅರ್ಥ ಆಗುವುದಕ್ಕಿಂತ ಹೆಚ್ಚಾಗಿ ಇದು ಕೆರಳಿಸಲಿಕ್ಕೆ ಒಂದು ದೊಡ್ಡ ಶಕ್ತಿ ಅನ್ನೋದು ನಮ್ಮ ರಾಜಕಾರಣಿಗಳಿಗೆ ಹೆಚ್ಚು ಗೊತ್ತಾಗಿದೆ. ನಾವು ರಾಜಕಾರಣಿಗಳ ದಾಳ ಆಗುವವರೆಗೂ ಇದು ಮುಂದುವರಿತಾನೇ ಇರುತ್ತೆ. ಈ ಮೊದಲು ಇಂಥ ಮಾತುಗಳನ್ನೇ ನಾವು ಆಡಿದ್ವಿ, ರಾಜಕಾರಣಿಗಳ ದಾಳ ಆಗ್ತಾ ಇದ್ದೀವಿ,
ರಾಜಕಾರಣಿಗಳು ನಮಗೆ ಎಜೆಂಡಾ ಕೊಡ್ತಾ ಇದ್ದಾರೆ, ನಮ್ಮನ್ನು ವಿಭಜನೆ ಮಾಡುವುದಕ್ಕೆ ಅವ್ರಿಗೆ ರಾಜಕೀಯವಾದ ಉದ್ದೇಶ ರಾಜಕಾರಣ ಇರ್ಬೋದು. ಹೀಗೆ ಹೇಳ್ಬೋದು ಸರ್. ನಿಮಗೆ ರಾಜಕಾರಣ ಬರೀ ಪಕ್ಷಗಳು, ಅದರ ನಾಯಕರು, ಅಧಿಕಾರಸ್ಥರು ಅಂತ ನಾವು ಮಾಡ್ಬೋದು. ಇವತ್ತು ರಾಜಕಾರಣ ಅಂತ ಕೇಳಿದ್ರೆ ಇದು ಎಷ್ಟು ವ್ಯಾಪಿಸಿದೆ ಅಂತ ಕೇಳಿದರೆ ಕಂಪನಿಗಳು ಕೂಡ ಮಾಡೋದು ರಾಜಕಾರಣವನ್ನೇ. ಅದು ಬಹುರಾಷ್ಟ್ರೀಯ ಕಂಪನಿ ಇರ್ಬೋದು, ದೊಡ್ಡ ದೊಡ್ಡ ಬಂಡವಾಳಶಾಹಿ ಶಕ್ತಿಗಳಿರ್ಬೋದು, ಅಥವಾ ಜಗತ್ತಿನ ಆರ್ಥಿಕ ಶಕ್ತಿಯ ದಾಳ ಆಗ್ತಾ ಇದೆ ಇದೆಲ್ಲ. ಯಾಕೆಂದರೆ ಇದು ಯಾವುದು ಮುಂದುವರಿದ ದೇಶಗಳಲ್ಲಿ, ಅದರಲ್ಲಿ ಗಟ್ಟಿ ನೆಲೆ ನಿಂತಿರುವ ದೇಶಗಳಲ್ಲಿ ಎಲ್ಲಿ ಕಾಣೋದಿಲ್ಲ ಅಲ್ಲ ಇದು. ಎಸ್, ಕಾಣೋದಿಲ್ಲ. ಹಾಂ, ಇದು ಸ್ವಲ್ಪ ಭಾವನಾತ್ಮಕ. ಇನ್ನೊಂದು ನೀವು ಗಮನಿಸಿ, ಸ್ವಲ್ಪ ಭಾವನಾತ್ಮಕ ಮನೋಧರ್ಮ ಇರುವಂತಹ ದೇಶಗಳಲ್ಲಿ, ರಾಜ್ಯಗಳಲ್ಲಿ ನಡೀತದೆ ಇಂಥದ್ದು. ಭಾವನೆಯನ್ನು ಅರಳಿಸುವುದು, ಕೆರಳಿಸುವುದು ಎರಡೂ ಮಾಡಬಹುದು. ಕೆರಳಿಸುವುದರಿಂದ ವ್ಯಾವಹಾರಿಕವಾದ ದೊಡ್ಡ ಲಾಭ ಆಗ್ತದೆ ಅಂತ ಆದರೆ ಅವರು ಮಾಡೇ ಮಾಡ್ತಾರಲ್ಲ ಈ ವ್ಯಾಪಾರಿ ಶಕ್ತಿಗಳು. ರಾಜಕಾರಣಿಗಳು ಅವರ ಕೈಗೊಂಬೆ ಅಲ್ವಾ. ಒಂದು ದೇಶದ ಪ್ರಧಾನಿ ಯಾರಾಗಬೇಕು ಅಂತ ನಿರ್ಧಾರ ಮಾಡುವುದು ದೊಡ್ಡ ದೊಡ್ಡ ಕಂಪನಿಗಳು ಅನ್ನೋ ಹಂತಕ್ಕೆ ಬಂದಾಗಿದೆ. ಕಾಯಿಲೆಗಳನ್ನು ತರ್ತವೆ, ಕಾಯಿಲೆಗಳನ್ನು ಹೋಗಿಸ್ತವೆ. ಹಾಗಿರುವಾಗ ಅವರಿಗಿದು ದೊಡ್ಡ ಶಕ್ತಿ ಸರ್. ಇದು ಅವರಿಗೆ ಹುಲುಸಾದ ಫಸಲಿದು. ಹಾಗೆ ಇದಕ್ಕೆ ಕಡಿವಾಣ ನಮ್ಮ ಕೈಲೇ ಇರೋದೊಂದು ಪ್ರತಿಯೊಬ್ಬ ವ್ಯಕ್ತಿಯ ಹೊಣೆಗಾರಿಕೆ. ಇದು ನಡೀತದೆ, ಇನ್ನೊಂದು ಮುಂದೆ ನಡಿಬೋದು ಇದು. ಅಂದರೆ ಇದಕ್ಕೆ ದೊಡ್ಡ ಆಯುಷ್ಯ ಇದೆ, ಇದು ಭವಿಷ್ಯ ಇದೆ ಅಂತ ಈ ಜಗಳ ಆಗೋದಕ್ಕೆ. ಹೌದು, ನೀವು ಅಲ್ಲ, ಜಗಳ ಮಾಡುವವರಿಗಾದರೂ ಇನ್ನೊಬ್ಬರ ಮನೆಗೆ ಹೋಗಿ ಅಥವಾ ಒಂದು ಗುಂಪು ಕಟ್ಟಿಕೊಂಡು ಅಟ್ಯಾಕ್ ಮಾಡ್ತಾರೆ, ಯಾರ ಹಿಂದೂ ಆಗಲಿ ಮುಸ್ಲಿಂ ಆಗಿರಲಿ. ಅವರಿಗೆ ಗೊತ್ತಿದೆ ಇದು ಈ ಸಿದ್ಧಾಂತ ಏನು, ಇದು ಸರಿ ಇಲ್ಲ, ಇದು ಸುಮ್ಮನೆ ನಮ್ಮನ್ನು ಪ್ರಚೋದನೆ ಮಾಡ್ತಾರೆ ಅಂತೇಳಿ ಇನ್ನೂ ಗೊತ್ತಾಗಲ್ಲ ಅಂತಲ್ಲ, ಹಾಗೆ ಹೇಳ್ತಾ ಇದ್ದೀರಾ ನೀವು. ಈ ಪ್ರಾಯಕ್ಕೆ ಬಂದಾಗ ಈ ಹರೆಯ ಉಂಟಲ್ಲ, ಅವರು ಹೇಳಿದರೆ, ಈಗ ಮುಷ್ಟಕರು ಒಂದು ಮಾತು ಹೇಳಿದೆ, ಎಲ್ಲ ಹಿರಿಯರು ಏನು ಮಾಡಲಿಲ್ಲ, 21-25 ವರ್ಷದ ವಯೋಮಾನದವರು ಅಂತ. ಆ ಯೌವನದ ಅಮಲು ಮತ್ತಿನ್ನು ದೇಹಕ್ಕೆ ತಗೊಂಡ ಅಮಲು, ಅದು ಎರಡು ಸಾಕಲ್ಲ ಸರ್ ಅವಿವೇಕಗಳನ್ನಾಗಿ ಮಾಡಲಿಕ್ಕೆ. ಯಾಕೆ ಧರ್ಮ ಉಂಟಾ, ಸಂಸ್ಕೃತಿ ಉಂಟಾ ಈ ಅಮಲಿಗೆ? ಒಳಗೆ ಕ್ರೌರ್ಯ ಉಂಟು. ಇದನ್ನು ತಡೆಯೋದು ಹೇಗೆ ಸರ್? ಇದು ಹೀಗೇನೇ ಮುಂದುವರಿಬೇಕಾ ಅಥವಾ ಇದು ಎಂತ ಹೇಳೋದು ಸರ್ ನಿಮಗೆ? ನಾವು ಇತಿಹಾಸವನ್ನು ಈಗ ನೋಡ್ತಾ ಹೋದ್ರು, ನಮ್ಮ ಸೀಮಿತ ಅಧ್ಯಯನ ನೋಡ್ತಾ ಹೋದ್ರು, ಇಂಥದ್ದು ಬೇರೆ ಬೇರೆ ಸ್ವರೂಪದಲ್ಲಿ ಘಟಿಸಿದೆ. ಈಗ ಅದು ಮತ ಧರ್ಮಕ್ಕೆ, ಧಾರ್ಮಿಕ ಸಂಗತಿಗಳಿಗೆ ಬಂದು ನಿಂತಿದೆ. ಅಂತರ್ಯದಲ್ಲಿ ಪರಿವರ್ತನೆ ಆಗಬೇಕಲ್ಲ, ಅದರ ಬಗ್ಗೆ ಇಂಥ ಪ್ರಯತ್ನ ಯಾವುದೂ ಆಗ್ತಾ ಇಲ್ಲ. ನಾವು ಮೇಲ್ಮಟ್ಟಕ್ಕೆ ಸವರ್ತಾ ಇದ್ದೇವೆ. ಹುಣ್ಣು ಒಳಗುಂಟು, ವ್ರಣ ಒಳಗೆ ಉಂಟು, ಹೊರಗಡೆ ಲೇಪ ಹಾಕಿದ್ರೆ ಆಗ್ತದಾ? ಮುಸ್ತಕ್ ಅವರೇ, ಕಡ್ಕೋಳದಲ್ಲಿ ನೀವು ನೋಡಿದ ಹಾಗೆ ಅಲ್ಲಿ ಈ ಮೊದಲು ಹಿಂದೂ ಮುಸ್ಲಿಂ ಅಂತೇಳಿ ಏನಾದರೂ ವಿಭಜನೆ ಆಗಿತ್ತಾ, ಅಥವಾ ಅಲ್ಲಿನ ಹಿರಿಯರಿಗೆ ಹೀಗೆ ಇವರು ದಾಳಿ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ವಾ? ಗೊತ್ತಿಲ್ಲದೆ ಮಾಡಿದ್ದ ಯುವಕರು, ಅಥವಾ ಅವರನ್ನು ತಡೆಯುವುದಕ್ಕೆ ಏನಾದರೂ ಇವರು ಪ್ರಯತ್ನ ಮಾಡಿದ್ರಾ? ಆ ಪ್ರಯತ್ನವನ್ನು ಈ ಯುವಕರು ಏನು ಕ್ಯಾರ್ ಮಾಡದೇ ಮುಂದೆ ಹೋದ್ರಾ? ಹಾಗೇನಾದರೂ ನಡೀತಾ ಅಂತ? ಅಲ್ಲಿ ಸಾಮಾನ್ಯವಾಗಿ ಕೂಡಿ ಬಾಳುವ ಸಮಾಜ ಇರುವಾಗ ಸಣ್ಣ ಪುಟ್ಟ ಕೆಲವು ಘಟನೆಗಳು ನಡೀತದೆ. ಅಲ್ಲಿ ಒಂದು ಲವ್ ಕೇಸ್ ಆಗಿತ್ತಂತೆ, ಒಂದು 2 ವರ್ಷದ ಹಿಂದೆ. ಸಾಮಾನ್ಯವಾಗಿ ಇಂಥ ಕೇಸ್ಗಳೆಲ್ಲ ವೈಯಕ್ತಿಕ ಮಟ್ಟದಲ್ಲಿ ಆಗ್ತದೆ. ಈ ಪ್ರೇಮ ಪ್ರಕರಣಗಳು, ಕೆಲವೊಂದು ಈ ಕದಿಯುವುದು, ಇಂಥ ವೈಯಕ್ತಿಕ ಮಟ್ಟದಲ್ಲಿ ಸಾಮಾನ್ಯವಾಗಿ ಎಲ್ಲ ಸಮಾಜಗಳಲ್ಲಿಯೂ ಕೂಡ ಆಗ್ತದೆ. ಅದು ಇಂಥ ಸಣ್ಣ ಪುಟ್ಟ ವಿಚಾರಗಳಿಂದಲೇ ಆರಂಭದಿಂದ ಸ್ವಲ್ಪ ಮಟ್ಟಿಗೆ ಪ್ರಯತ್ನವನ್ನು ಮಾಡಿದ ಒಂದು ಮಾಹಿತಿ ಅಲ್ಲಿದೆ. ಈಗ ಏನಾಯಿತು, ಈ ವಕ್ಫ್ ವಿಚಾರದಲ್ಲಿ ಸಾಮಾನ್ಯವಾಗಿ ಸುತ್ತಮುತ್ತಲಿನ ಭೂಮಿಯಲ್ಲಿ ಎಲ್ಲೋ ವಕ್ಫ್ ಭೂಮಿ ಇರುವ ಮಾಹಿತಿ ಇದೆ. ಯಾವುದೋ ಒಂದು ಕೆರೆ, ಬರೀ ಕೆರೆ, ಒಂದು 6 ಎಕರೆದು 3 ಎಕರೆದು ಯಾವುದೋ ಕೆರೆ ಇದೆ. ಆ ಕೆರೆ ವಕ್ಫ್ ಭೂಮಿ ಅಂತೆ. ಸೊ ಆ ಸುತ್ತಮುತ್ತಲಿರುವ ಭೂಮಿಯೂ ಕೂಡ ವಕ್ಫ್ ಭೂಮಿ ಅಂತ ವದಂತಿ ಹಬ್ಬಿಸಿ ಹೀಗೆ ಮಾಡಿದ್ದಾರೆ. ಅಲ್ಲಿ ಮಸೀದಿಯ ಅಧ್ಯಕ್ಷ ಮೌಲಾ ಸಾಬ್ ಅಂತ ಒಬ್ಬರಿದ್ದಾರೆ. ಅವರು ತಮ್ಮ ಬದುಕಿನ ಅನುಭವವನ್ನೇ ಹೇಳಿದರು. ನಾವು ಅವರನ್ನು ಕರ್ಕೊಂಡು ಹಿಂದೂ ಮುಖಂಡರ ಹತ್ರ ಹೋದಾಗ ಅಲ್ಲಿ ರಾಮಪ್ಪ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು, ತಾಲೂಕ್ ಪಂಚಾಯತ್ ಅಧ್ಯಕ್ಷರೊಬ್ಬರಿದ್ದರು. ಅವರು ಹೇಳ್ತಿದ್ರು, ಈ ಮೌಲಾ ಸಾಬ್ ಎನ್ನುವ ವ್ಯಕ್ತಿ ನನಗಿಂತ 9 ವರ್ಷ ಹಿರಿಯವನು. ನಾನು ಸಣ್ಣವನಿರುವಾಗ ನನ್ನ ಹೊಲದಲ್ಲಿ ಜಾರಿ ಬಿದ್ದಾಗ ಅವನು ಸಮಯಕ್ಕೆ ಸರಿಯಾಗಿ ಒಂದೊಮ್ಮೆ ಬರದೇ ಇದ್ದರೆ ಇವತ್ತು ನಾನು ಬದುಕ್ತಾ ಇರಲಿಲ್ಲ. ನಾವು ಈ ಮೌಲಾ ಸಾಬ್ರನ್ನು ಅವರ ಮನೆಗೆ ಕರ್ಕೊಂಡು ಹೋದಾಗ ಆ ಮೌಲಾ ಸಾಬ್ ನೇರ ಒಳಗೆ ಹೋಗಿ ಅವರ ಅಂಗಿಯನ್ನು ಮತ್ತು ಅವರ ಶಾಲನ್ನು ತಂದು ಅವರಿಗೆ ತೊಡಿಸಿ, ಯಾಕಂದರೆ ಅವರಿಗೆ ಕಾಲು ಸರಿ ಇಲ್ಲ, ಅವ್ರಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅವರಿಗೆ ತೊಡಿಸಿ
ಯಾಕಂದರೆ ಮಾಧ್ಯಮದವರೊಟ್ಟಿಗೆ ನಾವು ಹೋಗಿದ್ದೇವೆ. ಮಾಧ್ಯಮದವರೊಟ್ಟಿಗೆ ಅವರು ಅಂಗಿ ಹಾಕ್ಕೊಂಡು ಶಾಲ್ ಹಾಕ್ಕೊಂಡು ಇರಬೇಕು ಎನ್ನುವ ಉದ್ದೇಶದಿಂದ ಹೋಗಿ ಅವರೇ ಒಳಗಿಂದ ತಂದು ಇವರಿಗೆ ಉಡಿಸಿ ಒಟ್ಟಿಗೆ ಕೂತ್ಕೊಳ್ತಾರೆ. ಇವರು ಮುಖ ನೋಡಿದಾಗ ಪಾಪ ಕಣ್ಣಲ್ಲಿ ನೀರು ಬರ್ತದೆ ಅವರು, ಯಾಕೆಂದರೆ ಅವ್ರಿಗೆ ಸುದ್ದಿ ಹೋಗಿದೆ ಈ ಮೌಲಾ ಸಾಹಬನಿಗೆ, ಆ ಹಾರ್ಟ್ ಪೇಷಂಟ್ ಆ ವ್ಯಕ್ತಿ, ಈ ಮೌಲಾ ಸಾಹಬನಿಗೆ 4 ದಿನದ ಹಿಂದೆ 1 ವಾರದ ಹಿಂದೆ ಊರಲ್ಲಿ ಹೊಡೆದಿದ್ದಾರೆ ಅಂತ. ನನಗೆ ಉಪಕಾರ ಮಾಡಿದವನು, ನನ್ನ ಬದುಕನ್ನು ರಕ್ಷಿಸಿದವನು, ನನ್ನ ಬದುಕಿನ ಎಲ್ಲ ಕಾಲಘಟ್ಟದಲ್ಲಿ ನನ್ನೊಂದಿಗೆ ಜೊತೆಯಾಗಿ ಬದುಕಿದವನು, ನನ್ನ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿದವನು, ನನ್ನ ಕಣ್ಣೆದುರಿನಲ್ಲಿ ಅವನಿಗೆ ಅಮಾಯಕನಿಗೆ ಹೊಡೆದಿದ್ರಲ್ಲ. ಅಟ್ಲೀಸ್ಟ್ ಆ ಮೌಲಾ ಸಾಹೇಬ್ ಹೇಳ್ತಾರೆ, ಸರ್ ನನಗೆ ಬೇರೆ ಏನು ತೊಂದರೆ ಇಲ್ಲ, ಪೆಟ್ಟು ತಿಂದಿದ್ದಕ್ಕೆ ಬೇಸರ ಇಲ್ಲ. ಎಷ್ಟು ವರ್ಷ ಆಗ್ಬೋದು? 80 ವರ್ಷ ಆಗ್ಬೋದು. ಸುಮಾರು 80 ವರ್ಷ ಪ್ರಾಯದವರು. ನನ್ನ ಪೆಟ್ಟು ತಿಂದಿದ್ದಕ್ಕೆ ಬೇಸರ ಇಲ್ಲ, ಹೊಡೆಯುವಾಗ ನನಗೆ ಯಾಕೆ ಹೊಡಿತಿದ್ದೀರಿ ನೀವು ಅಂತ ಹೇಳಿ ಹೊಡೀರಿ. ನನ್ನ ಮನೆಗೆ ಹೆಣ್ಣು ಮಕ್ಕಳಿಗೂ ಕೂಡ ಹೊಡೆದ್ರಲ್ಲ ನೀವು, ಆಯಿತು ನನಗೆ ನೀವು ಹೇಳಲಿಲ್ಲ, ನೀವು ಹೊಡೆದದ್ದು ಯಾಕೆ ಅಂತ ನೀವು ಹೇಳಿದರೆ ನನ್ನ ಮನೆಯ ಹೆಣ್ಣು ಮಕ್ಕಳಿಗೆ ನಾನು ಹೇಳಿ ಅವರಿಗೆ ನಾನು ಸಮಾಧಾನ ಪಟ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತೇನೆ. ಎಂಥ ಭಯಾನಕ ಸನ್ನಿವೇಶ, ಎಂಥ ಬೀಭತ್ಸಕಾರಿ ವಿದ್ಯಮಾನಗಳಿದೆಲ್ಲ, ಎಂಥ ಕ್ರೌರ್ಯ ಇದೆಲ್ಲ ನಿಜವಾಗಿ. ನೋಡಿ, ಅವರು ಯಾಕೆ ಹೋಗಿಲ್ಲ ಅಂತ ಅಲ್ಲಿಂದ? ಇತರರ ಜೊತೆ ಅವರು ಹೋಗ್ಬೋದಿತ್ತಲ್ಲ. ಇನ್ನೇನು ಅವ್ರು ಹೇಳಿದ್ರು ನಮ್ಮ ಮತ್ತೆ, ಇನ್ನೇನು ಬಾಕಿ ಇದೆ ಇಲ್ಲಿ? ಇನ್ನು ಸಾಯೋದು ಮಾತ್ರ ಅಲ್ಲ, ಇಲ್ಲೇ ಸಾಯ್ತೇವೆ ನಾವು, ಇಲ್ಲೇ ಬದುಕಿದ್ದು ಇಲ್ಲೇ ಸಾಯ್ತೇವೆ. ನಾನು ಕೇಳಿದೆ, ನೀವು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಕೇಳಿದೆ. ನೋಡಿ ಸರ್, ನಾವು ಪೆಟ್ಟು ತಿಂದಾಯಿತು, ಇನ್ನು ಕಂಪ್ಲೇಂಟ್ ಕೊಟ್ಟರೆ ಯಾರದ್ದೋ ಮನೆಯ ಹುಡುಗರನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ. ಒಂದು ದಿನ ಬೆಳಿಗ್ಗೆ ಎತ್ಕೊಂಡು ಪರಸ್ಪರ ಮುಖ ನೋಡಿಕೊಂಡು ಬದುಕಿದವರು ನಾವು. ಯಾರೋ ಮಕ್ಕಳು ಮಾಡಿದ ತಪ್ಪಿಗೆ ಅವರ ತಂದೆ ತಾಯಿಗಳು ಕಣ್ಣೀರು ಹಾಕುವುದು ನನಗೆ ಇಷ್ಟ ಇಲ್ಲ, ಅದು ನನಗೆ ನೋಡಲಿಕ್ಕೂ ಆಗೋದಿಲ್ಲ. ಹೊಡೀಲಿ, ಮಾಧ್ಯಮದಲ್ಲಿ ನೇರವಾಗಿ ಹೇಳಿದ್ರು, ಹೊಡೀಲಿ, ಇವತ್ತಲ್ಲ ನಾಳೆ ಸಾಯಬೇಕಲ್ಲ, ನಮ್ಮ ಊರಿನಲ್ಲಿ ನಾವು ಸಾಯ್ತೇವೆ. ಅವ್ರು ಏನು ಮಾಡ್ತಾರೆ? ಅವ್ರು ಏನು ಮಾಡಲಿಕ್ಕಿಲ್ಲ, ಕೃಷಿ ಮಾಡ್ತಾರೆ ಅವರು. ಪಾಪ ಅವ್ರ ಮನೆಯ ಒಳಗೆ ಹೋಗಿ ನೋಡಿದರೆ ಗೋವುಗಳನ್ನು ಅವರು ಮಲಗುವ ಕೋಣೆಯ ಪಕ್ಕದಲ್ಲೇ ಸಾಕ್ತಾ ಇದ್ದಾರೆ. ಒಬ್ಬ ಕೃಷಿಕ ಅವರು. ನನಗೆ ಭಾಳ ಆಶ್ಚರ್ಯ ಆಯಿತು, ಯಾಕಂದರೆ ಒಂದು ಕೃಷಿಕ ಕುಟುಂಬ, ಅವರಿಗೆ ವಕ್ಫ್ ಎನ್ನುವ ಪದದ ಉಚ್ಚಾರವೇ ಗೊತ್ತಿಲ್ಲ, ಅದು ಏನಂತಲೇ ಗೊತ್ತಿಲ್ಲ. ಅಂಥವರಿಗೆ ಹೊಡಿಲಿಕ್ಕೆ ಹೇಗೆ ಮನಸ್ಸು ಬರ್ತದೆ? ಒಂದೇ ರೀತಿ ಏನದು ಈ ಪಾಶವೀಕೃತ್ಯ ಅಂತೇವಲ್ಲ, ಅದೇ ರೀತಿ ನೀವು ಎಲ್ಲಿಯೋ ಅಲ್ಲಿ ಪ್ರತಿ ಮನೆಯಲ್ಲಿ ಹೋಗಿ ನೋಡಿದಾಗ ಪಾಪ ಅವರು ಮಾತಾಡ್ತಾರೆ, ಅಳ್ತಾರೆ, ಅದು ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಯಾಕೆ ಹೊಡೆದಿದ್ದಾರೆ, ನಮಗೆ ಯಾವ ಕಾರಣದಿಂದ ಹೊಡೆದಿದ್ದಾರೆ, ನಮ್ಮದೇನಾದರೂ ತಪ್ಪಿದೆಯಾ? ಅದು ನಾವು ಕೇಳಿದ್ದೇವೆ ಅವರಿಗೆ, ವಕ್ಫ್ ಭೂಮಿಯ ವಿಚಾರದಲ್ಲಿ ಏನಾದರೂ ನೀವು ಅವರು ಸಮಸ್ಯೆ ಮಾಡಿದ್ದಾರೆ? ಸರ್ ನಾವು ಯಾಕೆ ಸರ್, ನಾವು ಮನುಷ್ಯರು ಸರ್. ಇನ್ನೊಬ್ಬರ ಭೂಮಿಯನ್ನು ಕಬಳಿಸಿ ಇನ್ನೊಬ್ಬರನ್ನು ಈ ಊರಿನಿಂದ ಓಡಿಸಿ ನಾವು ಬದುಕಿದರೆ ಏನು ಪ್ರಯೋಜನ? ನಮ್ಮ ಊರಿನ ಬಾಂಧವ್ಯ ಹೇಗಿದೆ ಅಂತ ಹೇಳಿದ್ರೆ, ಹಿರಿಯರನ್ನು ಮಾವ ಅಂತೇವೆ ನಾವು. ಬೇರೆ ಧರ್ಮದ ಹಿರಿಯರನ್ನು ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಅಂತೇವೆ ನಾವು. ಅಲ್ಲಿ ಪರಸ್ಪರ ಕರೆಯುವುದನ್ನು ನಾವು ನೋಡಿದ್ದೇವೆ. ಧರ್ಮದ ಗಡಿ ಬೇರೆ, ಧರ್ಮದ ಯಾವುದೇ ಗಡಿಗಳಿಲ್ಲ. ಯಾಕಂದರೆ ಅದು ಶಿಶುನಾಳ ಶರೀಫರ ಬೀಡೋದು, ಅದು ಕನಕರು ಹುಟ್ಟಿದ ಹಿರಿಮೆಯಿರುವ ನಾಡದು. ಅಲ್ಲಿ ಆ ನೆಲದ ಕಂಪು ಆಗಿದೆ, ಬಸವ ತತ್ವ ಗಟ್ಟಿಯಾಗಿ ಬೇರಿರೋ ನಾಡದು. ಇದೆಲ್ಲ ಬಿತ್ತಲ್ಪಟ್ಟ ನಾಡು. ಭಾಳ ಬೇಸರ ಆಯಿತು ನಮಗೆ. ನಾವು ನಿಜವಾಗಿ ಹೇಳ್ತೇವೆ, ಆ ದಿವಸ ಬೆಳಿಗ್ಗೆ ಹೋಗಿದ್ದೇವೆ, 11 ಗಂಟೆಗೆ ಸ್ಪಾಟಿಗೆ ಹೋಗಿದ್ದೇವೆ. ಸಾಯಂಕಾಲ ರಾತ್ರಿ 10 ಗಂಟೆವರೆಗೆ ನಾವು ನೀರು ಮುಟ್ಟಲಿಲ್ಲ. ಏನು ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ? ನಮ್ಮ ರಾಜಕಾರಣಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಂಥ ಸಮಾಜವನ್ನು? ಇವತ್ತು ಶರೀಫರ ನಾಡಿನಲ್ಲಿ, ಇವತ್ತು ಕನಕರ ನಾಡಿನಲ್ಲಿ, ಬಸವ ತತ್ವ ಬೇರೂರಿನ ನಾಡಿನಲ್ಲಿ ಹೀಗಾದರೆ ಇನ್ನು ಉಳಿದ ಜಾಗದಲ್ಲಿ ಏನಾಗ್ತದೆ? ಈ ಕ್ರೌರ್ಯ ಎಲ್ಲಿಯವರೆಗೆ ಹೋಗ್ತದೆ? ಭಾಳ ಬೇಸರ ಆಯಿತು ನಿಜವಾಗಿ. ಅಲ್ಲಿ ನೀವು ಹೋಗಬೇಕು, ಪ್ರತಿ ಮನೆಯಲ್ಲಿಯೂ ಕೂಡ ಒಂದೊಂದು ಸ್ಟೋರಿ ಇದೆ. ನೀವು ಸೌಹಾರ್ದದ ನೀವು ಒಂದು ಕಾರ್ಯಕ್ರಮ ಮಾಡಿದರೆ ಪ್ರತಿ ಮನೆಯಲ್ಲಿಯೂ ಕೂಡ ನೀವು ಒಂದು ಪುಸ್ತಕ ಬರೆಯುವಷ್ಟು ಸೌಹಾರ್ದದ ಕಥೆಗಳಿವೆ. ಆದರೂ ಕೂಡ ಆದರೆ ಅವರ ಹೊಸ ಪೀಳಿಗೆಗೆ ಇದು ಅರ್ಥ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ನೀವು. ಹಾಗಾದರೆ ನೋಡಿ, ಹೊಸ ಪೀಳಿಗೆಯನ್ನು ಸರ್ ಹೇಳಿದರು, ಈಗಿನ ತಲೆಮಾರು ಅಂತ ಹೇಳಿ, ಈಗಿನ ತಲೆಮಾರಿಗೆ ಇದೇ ತುಂಬಿರುವುದು. ಅವರಿಗೆ ಸೌಹಾರ್ದದ ಏನು ಹೇಳ್ತೇವೆ, ಆ ಒಂದು ದೃಶ್ಯಗಳನ್ನು ನೋಡಿಲ್ಲ ಅವರು. ಸೌಹಾರ್ದದ ಭಾವಗಳ ಒಂದು ಮಹತ್ವಕ್ಕೇನು ಗೊತ್ತಿಲ್ಲ ಸರ್. ಅದು ನಿಮಗೆ ಹೆಚ್ಚು ಸೂಟೇಬಲ್ ಆಗ್ಬೋದು. ಯಾಕೆ ಹಾಗೆ ಆಗುತ್ತೆ ಅಂದರೆ, ನಮ್ಮ ಹಿರಿಯರಿಗೆ ದೊಡ್ಡದೊಂದು ಸೌಹಾರ್ದ ಬದುಕಿನ ಹಿಸ್ಟ್ರಿ ಇದೆ, ಜೊತೆಯಾಗಿ ಬದುಕಿದ ಹಿಸ್ಟ್ರಿ ಇದೆ. ಆದರೆ ಅವರ ನಂತರದ ಈಗಿನ ತಲೆಮಾರಿಗೆ ಅದರೊಂದಿಗೆ ಸಂಬಂಧವೇ ಇಲ್ಲದಂತೆ ಅವು ಮಾತಾಡ್ತವೆ, ಆಡ್ತವೆ, ವರ್ತನೆ ಮಾಡ್ತವೆ.
ಇದು ಯಾಕೆ ಈ ಕೊಂಡಿಗಳು ಯಾಕೆ ಕಳಚ್ತವೆ ಅಂತ? ಇದನ್ನು ಹೀಗೆ ಹೇಳ್ಬೋದು ಸರ್. ಇದು ಈ ಕೊಂಡಿಗಳನ್ನು ಕಳಚಲಿಕ್ಕೆ ಇದು ಎರಡೂ ಕಡೆಯಲ್ಲಿಯೂ ಆಗುವ ಕಾರಣ. ಈಗ ಈಗ ಈ ಕಡಕೋಳ ಅನ್ನೋದನ್ನು ಒಂದು ನಿಮಿತ್ತವಾಗಿ ಇಟ್ಕೊಂಡು ಈಗ ನಾವು ಮಾತಾಡಿದ್ದು. ಸ್ವಲ್ಪ ಇದನ್ನು ಹೀಗೆ ನಾವು ನೋಡ್ತಾ ಹೋದರೆ ಇದಕ್ಕೆ ಎರಡೂ ಕಡೆಯಲ್ಲಿ ಒಂದಷ್ಟು ಕಾರಣಗಳು ಉಂಟು ನನಗೆ ಅನ್ನಿಸ್ತದೆ. ಯಾಕೆಂದರೆ ನೋಡಿ, ಈಗ ಮುಷ್ತಾಕ್ರು ಹೇಳಿದರು 40, 50, 60 ವರ್ಷಗಳ ಮೊದಲಿನ ಕಥೆಯನ್ನೆಲ್ಲ ಅಲ್ಲಿ ಮನೆಯಲ್ಲಿ ಒಂದೊಂದು ಭಾವೈಕ್ಯದ ಇದನ್ನು ಮಾಡ್ಬೋದು ಅಂತ ಒಂದು ಅದ್ಭುತವಾದ ಒಳಗೊಳ್ಳುವಿಕೆ ಉಂಟಲ್ಲಿ ಅಂತ ಹೇಳಿದರು. ಇದು ಎಲ್ಲ ಕಡೆಯಲ್ಲಿ ಉಂಟು. ಎಸ್ ಎಸ್ ಇದು ಯಾಕೆ ಈಗಿನ ಹೊಸ ಪೀಳಿಗೆಗೆ ಇದು ಹಿಂದೂ ಹುಡುಗರಿಗೂ ಹಿಂದೂ ಸಮುದಾಯಕ್ಕೂ ಮುಸಲ್ಮಾನ ಸಮುದಾಯಕ್ಕೂ ಎರಡೂ ಸಮುದಾಯಗಳ ಯುವಕರಿಗೆ ಬಹುತೇಕರಿಗೆ ಇದು ಗೊತ್ತಿಲ್ಲ, ಈ ಭಾವೈಕ್ಯತೆ ಗೊತ್ತಿಲ್ಲ. ಎರಡು ಕಾರಣಗಳು. ಒಂದು, ಈ ಆಧುನಿಕ ಶಿಕ್ಷಣ ಇದು ಬಾಲ್ಯದಲ್ಲೇ ಬೇರೆ ಬೇರೆಯಾಗಿ ಓದಲಿಕ್ಕೆ ಶುರು ಮಾಡಿ ಆಯಿತು, ಮತ್ತು ಇನ್ನು ಬೇರೆ ಬೇರೆ ವ್ಯವಹಾರಕ್ಕೆ ಹೋಗಿ ಆಯಿತು. ಒಂದು ಹಿಂದಾದರೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲರೂ ಒಟ್ಟಿಗೆ ಸರ್ಕಾರಿ ಶಾಲೆ ಎಲ್ಲರೂ ಒಟ್ಟಾಗಿದ್ದರು. ಈಗ ಹಾಗಲ್ಲ. ಈಗ ನಿಮಗೆ ಕ್ರೈಸ್ತ ಶಿಕ್ಷಣ ಸಂಸ್ಥೆಗೆ, ಮುಸ್ಲಿಂ ಶಿಕ್ಷಣ ಸಂಸ್ಥೆಗೆ, ಹಿಂದೂ ಮಕ್ಕಳು ಹಿಂದೂ ಸಂಘಟನೆಗಳು ನಡೆಸುವ ಶಿಕ್ಷಣ ಸಂಸ್ಥೆಗಳಿಗೆ ಹೋದರೆ ಅಲ್ಲಿ ನಿಮಗೆ ಒಟ್ಟಾಗಲಿಕ್ಕೆ ಗೊತ್ತೇ ಇಲ್ಲ. ಒಂದು ಇದು ಕಾರಣ ಆಯಿತು. ಇನ್ನು ಎರಡನೇದಾಗಿ ಸೋಷಿಯಲ್ ಮೀಡಿಯಾ. ಇವತ್ತು ಅನಕ್ಷರಸ್ಥರಿಗೂ ಕೂಡ ನೋಡ್ಲಿಕ್ಕೆ ಕೇಳಿದ್ರೆ ಅರ್ಥ ಆಗ್ತದಲ್ಲ, ಅವನು ಟೈಪ್ ಮಾಡಬೇಕಂತದ್ದು ಬೇಡ. ಕನಿಷ್ಠ ವಿದ್ಯಾಭ್ಯಾಸ ಇದ್ದರೂ ಕೂಡ ಸುಳ್ಳು ಸುದ್ದಿಯನ್ನು ಫ್ಯಾಕ್ಟ್ ಚೆಕ್ ಮಾಡಿ ಸತ್ಯ ಏನು ಅಂತ ತಿಳ್ಕೊಳ್ಳೋದು ಗೊತ್ತಿಲ್ಲ. ಭಾವನಾತ್ಮಕವಾಗಿ ಕೆರಳಿಸಲಿಕ್ಕೆ ಬೇಕಾದ ಎಲ್ಲ ಸರಕುಗಳು ನಮಗೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಗಳಲ್ಲಿ ಬರ್ತದೆ. ಇನ್ನು ಮೂರನೇದಾಗಿ ನನಗೆ ಇನ್ನೊಂದು ಅನ್ನಿಸಿದ್ದು, ಎಲ್ಲಿ ಹಿಂದೂ ಮತ್ತು ಮುಸಲ್ಮಾನ ಧರ್ಮದ ಕಠೋರ ನಿಯಮಗಳು ಹೆಚ್ಚೆಚ್ಚು ಅನುಷ್ಠಾನಕ್ಕೆ, ಆಚರಣೆಗೆ ಇತ್ತೀಚಿನ ದಿನಗಳಲ್ಲಿ ಬರ್ತಾ ಉಂಟು, ಅಲ್ಲಿ ಎಲ್ಲವೂ ಗ್ಯಾಪ್ ಜಾಸ್ತಿ ಆಗಿದೆ. ನೀವು 40 ವರ್ಷಗಳ 50 ವರ್ಷಗಳ ಹಿಂದೆ ಹೋದರೆ ಭಯಂಕರ ಶಾಸ್ತ್ರಜ್ಞಾನ ಇರುವ ಹಿಂದೂ ಮನೆಗಳು ಇರಲಿಲ್ಲ. ಈಗ ಇತ್ತೀಚೆಗೆ ಒಂದು ಆದರ್ಶ ಹಿಂದೂ ಮನೆ, ಅದು ನಿಮಗೆ ಮನೆ ಎದುರು ತುಳಸಿ ಕಟ್ಟೆ ಇರಬೇಕು, ಒಂದು ಇದಿರಬೇಕು, ಗೋಪೂಜೆ ಆಗಬೇಕು, ದೀಪ ಉರಿಸಬೇಕು, ಅದು ಮಾಡಬೇಕು, ತಿಲಕ ಹಾಕಬೇಕು, ಬಳೆ ಇಡಬೇಕು, ನಿಯಮಿತವಾಗಿ ಭಜನೆ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ಇಂಥದ್ದೆಲ್ಲವೂ ಉಂಟು. ಮುಸಲ್ಮಾನರಲ್ಲಿ ಬೇರೆಯಲ್ಲಿ ಮಾಂಸಾಹಾರ ತಿನ್ನಬಾರ್ದು, ಹಲಾಲ್ ಮಾಡಿದ್ದೆ ತಿನ್ನಬೇಕು, ಅಥವಾ ಇನ್ನು ಇಸ್ಲಾಮಿಗೆ ಹೊರತಾದಂತಹ ಆಚರಣೆಗಳನ್ನು ನಾವು ಮಾಡಬಾರ್ದು ಅನ್ನೋದು ಅವರಿಗೆ ಹೇಳಿಕೊಳ್ಳೆ ಆಗ್ತಾ ಇದೆ. ಇಲ್ಲಿ ಇವರಿಗೆ ಇದು ಹೇಳಿಕೊಳ್ಳಿಕ್ಕೆ ಆಗ್ತಾ ಉಂಟು. ಮೊದಲು ಹಾಗೆ ಇರಲಿಲ್ಲ ಅಣ್ಣ. ನೀವು ಮೊದಲು, ಈಗ ನಾನು ಹುಟ್ಟಿನಿಂದ ಸಸ್ಯಾಹಾರಿ, ಈಗ ಸಸ್ಯಾಹಾರಿ. ಆದರೆ ಎಷ್ಟೋ ಕಡೆಗಳಲ್ಲಿ ಮುಸಲ್ಮಾನರು ಮೊದಲು ಇತ್ತೀಚೆಗೆ ಒಂದು 15 ವರ್ಷ ಮೊದಲವರೆಗೂ ಕೂಡ ಮುಸಲ್ಮಾನರು ಎಲ್ಲ ಕಡೆಗೆ ಹೋದರೆ ಮಾಂಸ ತಿಂತಿದ್ರು. ಬಹುತೇಕ ಕಡೆಗಳಲ್ಲಿ, ಪೇಟೆಯಲ್ಲಿ ನನಗೆ ಗೊತ್ತಿಲ್ಲ, ನಾನು ಹಳ್ಳಿಯವನು, ನಾನು ಓಡಾಡೋ ಕಡೆಯಲ್ಲಿ. ಈಗ ನಿಮಗೆ ಎಲ್ಲ ಕಡೆಯಲ್ಲೂ ಹಲಾಲ ಪ್ರಮಾಣೀಕೃತ ಮಾಂಸದ ಅಂಗಡಿಗಳು ಅಥವಾ ಹಲಾಲ್ ಮಾಡುವಂಥ ಮಾಂಸ. ಹಿಂದೂಗಳಾಗೆ ಪಟಾಕಿ ಮಾಡುವಾಗ ಮೊದಲು ಪಟಾಕಿಗಳ ವ್ಯಾಪಾರ ಎಲ್ಲ ಮುಸಲ್ಮಾನರೇ ಮಾಡ್ತಾ ಇದ್ದದ್ದು. ಬಹುತೇಕ ಕಡೆಗಳಲ್ಲಿ ಮೀನು ವ್ಯಾಪಾರ ಅವರೇ ಮಾಡ್ತಾ ಇದ್ದದ್ದು. ಈಗ ಆಗಲ್ಲ. ಈಗ ಅದರಲ್ಲಿ ಕೂಡ ಇನ್ನು ಜಟ್ಕ ಕಟ್ಟುವು ಅಥವಾ ಅದು ನಮ್ಮ ವ್ಯಾಪಾರ, ಹಿಂದುವಿನ ವ್ಯಾಪಾರ ಹಿಂದಿಗೆ ಹೋಗಬೇಕು ಅನ್ನೋದು ಶುರುವಾಗಿದೆ. ಇದೆಲ್ಲವೂ ಕೂಡ ಈ ನಮಗೆ ವಿಪರೀತ ನಮ್ಮ ಆಚರಣೆಗಳು, ಪುಸ್ತಕದ ಆಚರಣೆಯೇ ನಮಗೆ ಬರಬೇಕು ಅಂತ ಆದ ಮೇಲೆ ಈ ಎರಡು ವರ್ಗದಲ್ಲಿ ನಾವು ಪ್ರಧಾನವಾಗಿ ಇಟ್ಟುಕೊಳ್ಬೇಕಾದ್ರೆ, ಯಾಕಂದರೆ ಕ್ರೈಸ್ತರ ಸಂಖ್ಯೆ ನಮ್ಮ ಈ ಭಾಗದಲ್ಲಿ ಕಡಿಮೆ ಇದೆ, ಹಿಂದೂ ಮತ್ತು ಮುಸ್ಲಿಂ ಇಟ್ಟುಕೊಂಡ್ರೆ ಎರಡು ವರ್ಗದಲ್ಲಿ ಇದು ಜಾಸ್ತಿ ಆಗಿದೆ. ಹಿಂದೂಗಳ ಸಂಖ್ಯೆ ಜಾಸ್ತಿ ಉಂಟು ಮತ್ತು ಹಿಂದೂ ಸಂಘಟನೆ ರಾಜಕೀಯವಾಗಿ ತುಂಬ ವಿಶಾಲವಾಗಿ ಬೆಳೆದಿದೆ. ಅದರ ನೆಟ್ವರ್ಕ್ ಎಲ್ಲ ಕಡೆ ವ್ಯಾಪಿಸಿದೆ. ಸ್ಥಳೀಯ ಪಂಚಾಯತಿನ ಕ್ಲರ್ಕಿನಿಂದ ಹಿಡಿದು ರಾಷ್ಟ್ರಪತಿಯವರೆಗೂ ಈ ಸಿದ್ಧಾಂತದ ವ್ಯಕ್ತಿಗಳು, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅದು ನಿಮಗೆ ಪೊಲೀಸ್ ಇಲಾಖೆ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಸಂಘ ಪರಿವಾರ ಸ್ಥಾಪನೆ ಮಾಡಿದ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಮನಸ್ಸಲ್ಲಿ ಇಟ್ಟುಕೊಂಡಂತಹ ವ್ಯಕ್ತಿಗಳು ಆಯಕಟ್ಟಿನ ಜಾಗಕ್ಕೆ ತಲುಪಿ. ಯಾಕೆಂದರೆ ಆ ಚಳವಳಿಗೆ 100 ವರ್ಷ ಆಯ್ತು ಅದಕ್ಕೆ. ನಿಮಗೆ ಇದು ಅದೇ, ಹಾಗಾಗಿ ಇವರಿಗಿಂತ ಜಾಸ್ತಿ ಅವರು ಎಲ್ಲ ಕಡೆಯಲ್ಲಿ ಇದನ್ನು ಮಾಡೋದಕ್ಕೆ ಕಾಣ್ತದೆ. ಎಸ್, ಹಾಗೆ ಇದು ನಮಗೆ ಅದೇ ಧರ್ಮ ಅಂತ ಹೇಳಿದರೆ ನಾವು ಆಚರಣೆ ಅಂತ ಇಟ್ಟುಕೊಳ್ಳುವ ಬದಲು ಮೌಲ್ಯ ಅಂತ ತಿಳ್ಕೊಂಡು ನಾವು ವ್ಯವಹರಿಸುವ ಅವಶ್ಯಕತೆ ಉಂಟು. ಇಲ್ಲದಿದ್ದರೆ ಇದು ವಿಸ್ತಾರ ಆಗುವುದೇ. ಹಾಗೆ ಮತ್ತೆ ಎರಡು ಕಡೆಗೂ ಸುಸ್ತಾಗಿ ನಿಲ್ಲಬೇಕಷ್ಟೇ. ಅವರು ಹೇಳಿದರು, ಮೌಲಾ ಸಾಬ್ ಅಂತೇಳಿ 80 ವರ್ಷದ ಹಿರಿಯರು, ಅವರು ತನ್ನ ಗೆಳೆಯನ ಅಥವಾ ಹಿಂದೂ ಸಹೋದರನ ಮನೆಗೆ ಹೋದರು. ಈ ಗಲಾಟೆ ಆದಾಗ ಇವರ ಜೊತೆಗೆ ಹೋದರು. ಬಳಿಕ ಅಲ್ಲಿಯ ಭಾವನೆಗಳನ್ನೆಲ್ಲ ಹಂಚಿಕೊಂಡ್ರು ಅಂತ. ಈಗಿನ ಸಮಾಜದಲ್ಲಿ ಇಂಥ ಹಿರಿಯರು ತನ್ನ ಈ ಹಿಂದಿನ ಏನು ಸಹೋದರರಿದ್ದಾರೆ ಅವರ ಮನೆಗೆ ಹೋಗೋದು, ಇಂಥ ಜಗಳ ಆದಾಗ ಹೋಗೋದು, ಅಲ್ಲಿ ಒಂದಷ್ಟು ಮಾತಾಡೋದು, ಅಲ್ಲಿ ಯುವಕರಿದ್ದರೆ ಅವರಿಗೆ ಈ ಭಾವನೆಗಳ ವಿನಿಮಯ ಆಗುತ್ತೆ. ಅವರು ನೋಡ್ತಾರೆ ಈ ಹಿಂದಿನ ಎಂಥ ಬಾಂಧವ್ಯಗಳ, ಅವುಗಳು ಈಗ ತಪ್ಪಿ ಹೋಗಿದೆ ಅಂತ ಅನಿಸುತ್ತಾ? 100%. ಇವತ್ತು ಎರಡು ಕಾರಣಗಳು ಉಂಟು ಸರ್. ಒಂದೊಂದು ಜಾತ್ರೆಗಳು, ಒಂದು ಉರುಸುಗಳು ಅವರವರಿಗೆ ಮಾತ್ರ ಅಂತ ಆಗಿಬಿಟ್ಟಿದೆ. ಒಳಗೊಳ್ಳೋಕೆ ಒಂದು ಅವಕಾಶಗಳು ಎಲ್ಲೂ ಇಲ್ಲ, ಮತ್ತು ಘಟನೆಗಳನ್ನು ಹೇಳುವಂಥ ವ್ಯವಸ್ಥೆ ಇಲ್ಲ. ಈ
ಒಡೆಯುವ ಗುಂಪು ತುಂಬ ಕ್ರಿಯಾಶೀಲ ಆದಾಗೆ ಸೇರಿಸುವ ಗುಂಪು ಕ್ರಿಯಾಶೀಲ ಆಗದೇ ಇರುವುದೇ ಸಮಸ್ಯೆ. ಆ ಗುಂಪು ಕ್ರಿಯಾಶೀಲ ಆಗಬೇಕಲ್ಲ. ನೋಡಿ ಅವರು ಹೇಳೋದು, ನನಗೆ ಆ್ಯಕ್ಚುಲಿ ಅದು ಕಣ್ಣಲ್ಲಿ ನೀರು ಬಂತು. ಅಂಗಿಯನ್ನು ತೊಡಿಸಿದ್ರು, ಅವರ ಅಂಗಿಯನ್ನು ಅವರಿಗೆ ಹಾಕಿದರು ಅಂತ. ಈಗ ದೊಡ್ಡ ನಿದರ್ಶನ ಎಂತ ಬೇಕಣ್ಣ? ಎಲ್ಲರ ಒಳಗಿರೋದು ಒಬ್ಬನೇ, ಒಂದೇ ಶಕ್ತಿ ಅನ್ನೋದು ಮರ್ತು ಹೋದದಲ್ವ ಇದಕ್ಕೆ. ಇದು ನೀವು ಹೇಳಿದಾಗೆ ಈ ಹಂಚಿಕೊಳ್ಳೋದು ಶುರು ಆಗಬೇಕು ಸರ್. ಹಿರಿಯರು ಮತ್ತೆ ತಮ್ಮ ಹಿರಿಯರನ್ನು ಭೇಟಿಯಾಗೋದು, ಹೌದು, ಅದನ್ನು ಇತರರು ನೋಡೋದು ಮತ್ತು ಅದರಿಂದ ಒಂದಷ್ಟು ಏನಾದರೂ ಪಾಠಗಳನ್ನು ಪಡ್ಕೊಳ್ಳೋದು. ಆದರೆ ಇದನ್ನು ಮಾಡುವವರು ಯಾರು ಅನ್ನೋ ಮತ್ತೆ ಮೂಲಭೂತ ಪ್ರಶ್ನೆ ಸರ್. ಅದೇ ಇರೋದು. ನಿಮಗೆ ನಮ್ಮ ಬಹುತೇಕ ಸಂಘ ಸಂಸ್ಥೆಗಳಿಗೆ ಅವರಿಗೆ ಮತ್ತೆ ವೈಟ್ ಕಾಲರ್ನವರನ್ನ ಒಟ್ಟಿಗೆ ಸೇರಿಸಿ ಮಾತಾಡೋದು ಅದು ಆಗ್ತದೆ. ಉಳಿದ ಜಾತಿಯ ಸಂಘಟನೆಗೆ ಜಾತಿಯನ್ನು ಒಟ್ಟು ಮಾಡೋದಾಗ್ತದೆ. ಇನ್ನು ಧರ್ಮದ ಹೆಸರಿನಲ್ಲಿ ನಮ್ಮ ಶಕ್ತಿ ಇಷ್ಟೊಂದು ತೋರಿಸುವುದಾಗಿದೆ ಎಲ್ಲರಿಗೂ. ಇದನ್ನು ಮಾಡಲಿಕ್ಕೆ ಒಂದು ಗುಂಪು ಕ್ರಿಯಾಶೀಲ ಆಗಬೇಕಲ್ಲ. ಇದು ವರ್ತಮಾನದ ಅವಶ್ಯಕತೆ ಅಲ್ವ ಸರ್? ಆಯಿತು, ಈಗ ಹಿಂದೂಗಳು ಮುಸಲ್ಮಾನರು ಕಡಿಮೆ ಇರುವಲ್ಲಿ ಇಂಥದ್ದಾಯಿತು. ಇದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಮುಸಲ್ಮಾನರು ಅವರ ಬಹುಸಂಖ್ಯಾತರು ಯೋಚಿಸಿದರೆ ಎಂತಾಗ್ತದೆ? ಅವರು ಇದಕ್ಕೆ ಜಾಸ್ತಿ ಮಾಡಿಬಿಡ್ತಾರೆ. ಯಾಕಂದರೆ ಪ್ರತಿಕ್ರಿಯೆ ಅದು. ಹೀಗೆ ಮುಂದುವರಿಯುವುದಾಗಾದ್ರೆ ಹಿರಿಯರನ್ನು ಒಟ್ಟು ಸೇರಿಸುವಂತಹ, ಬಾಂಧವ್ಯವನ್ನು ಹೇಳಿಕೊಳ್ಳುವಂತಹ, ಇತರರಿಗೆ ದಾಟಿಸುವಂಥ ಒಂದು ಪ್ರಯತ್ನ ಅದು ಸಂಘಟನೆಗಳಿಂದ ಆಗಬಹುದು, ವ್ಯಕ್ತಿಗಳಿಂದ ಆಗಬಹುದು. ಇಂಥದ್ದು ನಡೆದರೆ ಬಹಳ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನುವ ಪರಿಕಲ್ಪನೆ. ಓಕೆ, ನಾನು ನೀವು ಹೇಳಿದ ಹಿನ್ನೆಲೆಯಲ್ಲಿ ಅಲ್ಲಿಯ ವಿಚಾರವನ್ನು ತಿಳ್ಕೊಂಡಾಗ ಒಂದು ಅಂದ್ಕೊಂಡದ್ದೇನು ಅಂತ ಹೇಳಿದರೆ, ಅಲ್ಲಿಯ ಮಸೀದಿ 1-2 ವಾರಗಳಿಂದ ಏನೋ ಬಂದಾಗಿದೆ. ಅಲ್ಲಿ ಯಾರು ನಮಾಜ್ ಮಾಡೋರಿಲ್ಲ. ಮಸೀದಿಯ ಉಸ್ತಾದರು ಹೋಗಿದ್ದಾರೆ ಕಾಣ್ತದೆ, ಅವರನ್ನು ಕೂಡ ಓಡಿಸಿದ್ದಾರೆ. ನೀವು ಅಲ್ಲಿಗೆ ಹೋದ್ರಾ? ನೋಡಿದ್ರೆ ಹೇಗಿದೆ ಪರಿಸ್ಥಿತಿ? ಮಸೀದಿಗೆ ಹೋದ್ರ? ಸೀದಾ ಮಸೀದಿ ಹೋಗಿದ್ದೇವೆ. ಮಸೀದಿ ಹೋಗಿ ನೋಡಿದ್ದೇನೆ. ಸೊ ಅಲ್ಲಿನ ಪರಿಸ್ಥಿತಿ ಎಲ್ಲ ನೋಡಿದಾಗ ಸುಮಾರು 1-2 ವಾರದಿಂದ ಆ ಮಸೀದಿಗೆ ಯಾರೂ ಬರಲಿಲ್ಲ. ಯಾರು ಹೋಗಲಿಲ್ಲ. ಭಯದಿಂದ ಊರಿನವರು ಯಾರೂ ಕೂಡ ಹೋಗಲಿಲ್ಲ. ನಾವು ಹೋಗಿ ನೋಡಿದಾಗ ಭಾಳ ಟೈಮಿಂದ ಅದನ್ನು ಯೂಸ್ ಮಾಡಲಿಲ್ಲ, ಅಲ್ಲಿಗೆ ಯಾರೂ ಬರಲಿಲ್ಲ ಎಂತಕ್ಕಂಥದ್ದನ್ನು ನೋಡಿದ್ದೇವೆ. ಮತ್ತು ಯಾಕಂದರೆ ಅಲ್ಲಿಯ ಹಿರಿಯರನ್ನು ಮಾತಾಡಿಸಿದಾಗ ಭಾಳ ನೋವಾಗತ್ತೆ. ಎಂಥವರಿಗಾದರೂ ಹೃದಯ ಇದ್ದವರಿಗೆ ಸ್ವಲ್ಪ ನೋವಾಗ್ತದೆ ಅಲ್ಲಿ ಹಿರಿಯರ ಹೇಳುವ ರೀತಿಯಲ್ಲಿ. ಯಾಕಂದರೆ ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಥರ ಸಂಬಂಧಗಳು ಅಲ್ಲ. ಈಗ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳಲ್ಲಿ ಒಂದು 20-30 ವರ್ಷದ ಹಿಂದೆ ಒಳ್ಳೆಯ ಸಂಬಂಧಗಳಿದ್ದವು. ಅಲ್ಲಿ ಅದನ್ನು ಮೀರಿದ ಸಂಬಂಧಗಳಿವೆ. ನಾವು ಒಂದು ಮನೆಗೆ ಹೋಗ್ತೇವೆ, ಯಲ್ಲಪ್ಪ ಗುಂಜಾಳ ಅಂತ ಒಬ್ಬರ ಹಿರಿಯರು, ಬಹಳ ಹಿರಿಯರು, ನನ್ನ ಪ್ರಕಾರ 85 ವರ್ಷದ ಮೇಲಿರಬೇಕು. ನಾವು ಅವರಿಗೆ ಕೇಳಿದ್ದೇವೆ, ನಾವು ಅವ್ರನ್ನ ಯಾಕೆ ಅವ್ರ ಮನೆಗೆ ಹೋಗ್ತಾ ಇದ್ದೇವೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳುವಾಗ ಸ್ಥಳೀಯರಿಗೆ, ಇವರು ಯಲ್ಲಪ್ಪ ಗುಂಜಾಳ ಅಂತಕ್ಕಂಥ ವ್ಯಕ್ತಿ ಈ ಊರಿನಲ್ಲಿ ಅತ್ಯಂತ ಹಿರಿಯ ವ್ಯಕ್ತಿ. ಇವರನ್ನು ಈ ಊರಿನ ಪ್ರತಿ ಹಿಂದೂ ಮುಸಲ್ಮಾನರು ಗೌರವಿಸ್ತಾರೆ. ಏನಾದರೂ ಸಮಸ್ಯೆಗಳಾದಾಗ, ಏನಾದರೂ ಸಂಘರ್ಷಗಳಾದಾಗ ಸಣ್ಣ ಪುಟ್ಟದ್ದು, ಇವರು ಹೇಳಿದ ಅಂತಿಮ. ಯಲ್ಲಪ್ಪ ಗುಂಜಾಳ ಅಂತಿಮ. ನಮ್ಮ ಊರಿನಲ್ಲಿ ಇವರು ಹೇಳಿದ ಮಾತಿ ಮೀರಿ ಹೋಗೋರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಮನೆಯ ಒಳಗೆ ಹೋದಾಗ ಅವರು ಒಂದು ಸೈಡಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು. ಅವ್ರಿಗೆ ಯಾರು ಹೇಳಿದರು, ನಾವು ಹೋಗೋದಕ್ಕಿಂತ ಮುಂಚೆ ಬರ್ತಾ ಇದ್ದಾರೆ, ಮೌಲಾ ಸಾಹೇಬ್ ಅವರು ಬರ್ತಾ ಇದ್ದಾರೆ, ಒಂದು ಮುಸ್ಲಿಂ ಬಾಂಧವ್ಯ ವೇದಿಕೆ ಅಂತ ಒಂದು ಸಂಘಟನೆ ತಮ್ಮೊಟ್ಟಿಗೆ ಮಾತಾಡ್ಲಿಕ್ಕೆ ಬರ್ತಾ ಇದ್ದಾರೆ, ತಾವು ಊರಿನ ಹಿರಿಯರಿದ್ದೀರಿ, ತಮಗೆ ಈ ಗಲಭೆಯ ಬಗ್ಗೆ ಪ್ರಶ್ನೆ ಮಾಡಿ ಬರ್ತಾ ಯಾರು ಹೇಳಿದರು ಪಾಪ. ಅವರು ನಾವು ಹೋಗುವಾಗ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಬಹಳ ಚಿಂತೆ ಮಾಡ್ತಾಯಿದ್ರು. ನಾವು ಬಂದಾಗ ಕೈ ಸನ್ನೆಯಲ್ಲಿ ಕೂತ್ಕೊಳ್ಳಿ ಅಂತ ನಾವು ಅವ್ರಿಗೆ ಕೇಳ್ತೇವೆ. ಅವರಿಗೆ ಒಂದು 85-90 ಹತ್ರ ಆಗ್ಬೋದು. ಭಾಳ ವಯೋವೃದ್ಧರು, ರೈತರು, ಭಾಳ ವಯೋವೃದ್ಧರು. ಕೇಳಿದಾಗ ಏನು ಸರ್ ಭಾಳ ಬೇಸರದಲ್ಲಿದ್ದೀರಿ ನೀವು ಅಂತ ಕೇಳಿದೆ. ಆಗ ಏನು ನಗಲಿಕ್ಕೆ ಏನು ಕಾರಣ ಉಂಟು ನಾನು ಕೇಳಿದ್ರು. ನಾನು ನಗಾಡ್ತಾ ಇರಲಿಕ್ಕೆ, ಸಂತೋಷ ಮಾಡ್ತಾ ಇರಲಿಕ್ಕೆ ಏನು ಕಾರಣ ಉಂಟು? ನೋಡಿದ್ರಲ್ಲ ಊರಿನ ಎಲ್ಲ ಪರಿಸ್ಥಿತಿ ನೋಡಿದ್ರಲ್ಲ. ಅದು ಇಡೀ ಅಂದರೆ ಅವರು ಇಡೀ ಈ ಊರಿಗಾದ ಅವಮಾನ ಅಂತ ಗ್ರಹಿಸ್ತಾರೆ ಅಂತ ಅಲ್ಲ, ಇಡೀ ಅವರ ಹಿರಿತನಕ್ಕಾದ ಒಂದು ಗೌರವ. ಅವರು ಹೇಳಿದರು ಸರ್, ನಾವು ಕೇಳಿದ್ದೆವು ಅವರಿಗೆ, ನೀವು ಹಿರಿಯರಾಗಿ ಒಂದು ಮಾತನ್ನು ಹೇಳಬಾರ್ದ, ನೀವು ನಿಂತು ಹೇಳ್ಬೋದು, ನಿಮ್ಮ ಮಾತು ಎಲ್ಲ ಕೇಳ್ತಾರಲ್ಲ, ಯಾರು ಹೇಳಿದ್ರಿ ಕೇಳ್ತಾರಂತ. ನಾನು ಒಂದು ಮಾತಾಡಿದರೆ ಕಡಿಮೆ ಆಗ್ತದೆ, 2 ಮಾತಾಡಿದರೆ ನಾನೇ ಪೆಟ್ಟು ತಿಂದು ಬರಬೇಕಾಗ್ತದೆ. ಪರಿಸ್ಥಿತಿ ನನ್ನ ಕೈಯಲ್ಲಿ ಇಲ್ಲ. ನನ್ನ ಹಿರಿತನದಲ್ಲಿ ನಾನಿರುವ ಈ ಪ್ರಾಯದಲ್ಲಿರುವಾಗ, ಹೆಚ್ಚು ಕಡಿಮೆ ನಾನೇ ಈ ಊರಿನ ಒಂದು ಮುಖ್ಯಸ್ಥನಂತೆ ಇರುವಾಗ, ನನ್ನ ಕಣ್ಣೆದುರು ಹೆಣ್ಣು ಮಕ್ಕಳಲ್ಲಿ ಪೆಟ್ಟು ತಿಂದ್ರಲ್ಲ. ಒಂದು 50-60 ವರ್ಷ ನಂತರ, ನಾನು ಈ ಜಗತ್ತನ್ನು ಬಿಟ್ಟು ಹೋದ ನಂತರ, ಒಂದು ಇತಿಹಾಸದಲ್ಲಿ ಬರೆಯಲ್ಪಟ್ಟರೆ ನನ್ನ ಕಣ್ಣೆದುರು ಹೆಣ್ಣು ಮಕ್ಕಳು, ರೋಗಿಗಳು, ವಯೋವೃದ್ಧರೆಲ್ಲ ಪೆಟ್ಟು ತಿಂದಿದ್ರು ಅಂತ ಆಯ್ತಲ್ಲ. ನನಗೆ ಅದಕ್ಕಿಂತ ದೊಡ್ಡ ಪೆಟ್ಟು, ಅದಕ್ಕಿಂತ ದೊಡ್ಡ ಶಾಪ ಬೇರೆ ಏನು ಬೇಕು?
ಯಾಕಂದರೆ ನಾವು ನಿಜ ಹೇಳಿದೆವಲ್ಲ, 11 ಗಂಟೆಗೆ ಸ್ಪಾಟಿಗೆ ಹೋಗಿದ್ದೇವೆ, 10:30ವರೆಗೆ ನಾವು ಯಾವುದೋ ಒಂದು ಸ್ವಲ್ಪ ನೀರು ಕೂಡ ಮುಟ್ಟಿಲ್ಲ ಅಲ್ಲಿ. ಒಂದು ರೀತಿ ಭಾಳ ಬೇಸರ ಆಗ್ತದೆ. ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ, ಎಂಥ ನೆಲದಲ್ಲಿ ಹೀಗಾಗಿ ಹೋಯಿತು. ಈ ರಾಜಕಾರಣ ಎಷ್ಟು ರಾಕ್ಷಸೀಯ ಪ್ರವೃತ್ತಿಗೆ ಬಂದಿದೆ ಅಂತಕ್ಕಂಥದ್ದು ನಾವು ಹೋಗಿ ನೋಡಿದರೆ ಗೊತ್ತಾಗ್ತದೆ. ಇಲ್ಲಿಯವರೆಗೂ ಕೂಡ ಇಷ್ಟು ದಿವಸ ಘಟನೆ ಆಯಿತು, ಅಲ್ಲಿಗೆ ಯಾವುದೇ ಒಬ್ಬ ರಾಜಕಾರಣಿಯಾಗಲಿ, ಯಾವುದೇ ಒಬ್ಬ ಜವಾಬ್ದಾರಿಯುತ ಸಂಸ್ಥೆಗಳಾಗಲಿ, ಮಾಧ್ಯಮದವರಾಗಲಿ ಅಲ್ಲಿಗೆ ಬರಲಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತುಂಟು ಮಾಧ್ಯಮದವರು ಯಾಕೆ ಬರಲಿಲ್ಲ ಅಂತ ಹೇಳಿದರೆ, ಅಲ್ಲಿ ಹೋಗಿ ತೋರಿಸ್ಬೇಕಿದ್ರೆ ಇದೇ ತೋರಿಸ್ಬೇಕು. ಪೆಟ್ಟು ಬಿದ್ದ ಹೆಣ್ಣು ಮಕ್ಕಳು, ಪೆಟ್ಟು ತಿಂದ ರೋಗಿಗಳು, ಪೆಟ್ಟು ತಿಂದ ವಯೋವೃದ್ಧರು, ಇವರನ್ನ ತೋರಿಸ್ಬೇಕು. ಇವರನ್ನು ತೋರಿಸಿದೆವಂತಾದರೆ ತಪ್ಪಿತಸ್ಥ ಸ್ಥಾನದಲ್ಲಿ ಮಾಧ್ಯಮಗಳು ನಿಲ್ತದೆ ಮತ್ತು ಅಲ್ಲಿನ ರಾಜಕಾರಣಿಗಳು ನಿಲ್ತಾರೆ. ಹಾಗೆ ತಪ್ಪಿತಸ್ಥ ಸ್ಥಾನದಲ್ಲಿ ಇವರು ಸಮಾಜದ ಮುಂದೆ ಕಾಣಿಸಿಕೊಂಡ್ರೆ ಇವರಿಗೆ ಮತ ಸಿಗುವುದಿಲ್ಲ. ನಿಜವಾಗಿ ಈ ಕ್ರೌರ್ಯ, ಈ ಕೋಮುವಾದದ ಒಂದು ಹೇಸಿಗೆತನ ನೀವು ಕಾಣಬೇಕಿದ್ರೆ ಕಡಕೊಳ್ಳೋಕೆ ಹೋಗಿ ಸರ್. ಒಂದು ಇಂಥದ್ದನ್ನು ನಿಲ್ಲಿಸುವುದಕ್ಕೆ, ಇಂಥದ್ದನ್ನು ಪ್ರಚೋದಿಸುವುದು ಹೆಚ್ಚಾಗಿ ಅಂತ ಹೇಳಿದರೆ ಧಾರ್ಮಿಕ ಭಾಷಣಗಳು ಅಂತ ಏನಿರುತ್ತೆ, ಅದು ದೇವಸ್ಥಾನ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಯಾವುದು ಭಾಷಣ ಆಗುತ್ತೆ ಅಲ್ಲಿ ಪ್ರಚೋದಿಸುವ ಭಾಷಣಗಳನ್ನು ಮಾಡಲಾಗುತ್ತೆ, ಕೆರಳಿಸುವ ಭಾಷಣಗಳನ್ನು ಮಾಡಲಾಗುತ್ತೆ. ಧರ್ಮದ ಬಗ್ಗೆ ಹೇಳುವುದಕ್ಕಿಂತ ಹೆಚ್ಚು ರಾಜಕೀಯವನ್ನು ಹೇಳಲಾಗುತ್ತೆ. ಅದು ಎಲ್ಲರೂ ಸೇರುವ ಜಾಗ ಆಗಿರುವುದರಿಂದ ಬೇಗ ಪ್ರಚೋದನೆಗೊಳಗಾಗ್ತಾರೆ. ಮೊನ್ನೆ ಓರ್ವ ರಾಜಕಾರಣಿಯನ್ನು ನಿನ್ನೆ ಹಾಗೆಯೇ ಸಾರ್ವಜನಿಕರೇ ಕೆಳಗಿಳಿಸಿದರು, ನೀವು ಪೊಲಿಟಿಕ್ಸ್ ಇಲ್ಲಿ ಮಾತಾಡಬೇಡಿ, ಧಾರ್ಮಿಕ ಇದ್ದರೆ ಮಾತಾಡಿ ಅಂತ. ಬಹುಶಃ ಇಂಥದ್ದೊಂದು ದೊಡ್ಡ ಮಟ್ಟದಲ್ಲಿ ನಡೆದರೆ ಒಳ್ಳೆಯದಾ ಅಂತ. ಅಂದರೆ ನೀವು ವೇದಿಕೆಗೆ ಹತ್ತಿ ಯಾವ ವೇದಿಕೆಯನ್ನು ಹೇಗೆ ಉಪಯೋಗಿಸಬೇಕು ಅಂತಲಾದರೂ ಜನರು ಒಂದು ವೇಳೆ ಒತ್ತಡ ಹಾಕಿದರೆ ಪ್ರಚೋದನೆಯ ಮಾತುಗಳಾದರೂ ಸ್ವಲ್ಪ ಕಡಿಮೆ ಆದರೆ ಒಳ್ಳೆಯದಲ್ಲ ಅಂತ. ಹೌದು ಸರ, ಇದು ಇದಕ್ಕೆ ಪೂರಕವಾಗಿ ನಾನು ಹೇಳೋದು, ನೀವು ನೋಡಿ ಉತ್ತರ ಕರ್ನಾಟಕದಲ್ಲಿ ಭಯಂಕರ ಭಾವೈಕ್ಯತೆ ಉಂಟು. ಅದು ಆ ಗ್ರಾಮ ಅಂತಲ್ಲ, ಉತ್ತರ ಕರ್ನಾಟಕದಲ್ಲಿ ಎಲ್ಲ ಯಾವ ಊರಿಗೆ ಹೋದರೂ ಕೂಡ ಒಂದು ಅದ್ಭುತವಾದ ಒಂದಾಗಿ ಇರುವ ಬಾಳುವ ಸ್ಥಿತಿ ನಾವು ಕಾಣ್ತೇವೆ. ಎಲ್ಲೆಲ್ಲ ಕೃಷಿ ಸಂಸ್ಕೃತಿ ಪ್ರಧಾನವಾಗಿ ಉಂಟು. ಆಹಾರ ಬೆಳೆಯುವುದು, ಉಣ್ಣುವ ಆಹಾರ, ತಿನ್ನುವ ಆಹಾರ, ಸೇವಿಸುವ ಆಹಾರ, ಇದನ್ನು ಬೆಳೆಯುವಂತಹ ಪ್ರದೇಶಗಳು ಎಲ್ಲೆಲ್ಲ ಉಂಟು, ಅಲ್ಲಿ ಎಲ್ಲಿಯೂ ಇಂಥದ್ದಿಲ್ಲ ಸರ್. ಕೋಮುವಾದಗಳಿಲ್ಲ, ಸ್ಪರ್ಧೆಗೆ ಬಿದ್ದಾಗ ಹಿಂದೂ ಮುಸ್ಲಿಂ ಅಂತ ಕಚ್ಚಾಡಿಕೊಳ್ಳೋದಿಲ್ಲ. ನೀವು ಗಮನಿಸಿ, ನಾವು ಈ ನೆಲದ ಸಂಸ್ಕೃತಿಯಿಂದ ದೂರ ಆಗಿದ್ದೇವೆ. ಅದು ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ನೆಲದ ಸಂಸ್ಕೃತಿ ದೂರ ಆಗಿದ್ದೇವೆ. ನಾವು ಮತ್ತೆ ನೆಲದ ಸಂಸ್ಕೃತಿ ತರಲಿಕ್ಕೆ ಸಾಧ್ಯವಾಗುತ್ತಿಲ್ಲ ನಮಗೆ. ನಮ್ಮ ಬದುಕು ಅಷ್ಟು ಮುಂದೆ ಹೋಗಿ ಆಗಿದೆ, ನಾವೆಲ್ಲರೂ ಮುಂದೆ ಹೋಗಿ ಆಗಿದ್ದೇವೆ. ಹಾಗಾಗಿ ಸ್ಪರ್ಧೆಗೆ ಬಿದ್ದ ಹಾಗೆ ಆಗ್ತಾ ಉಂಟು. ಅದನ್ನು ಪ್ರಯತ್ನ ಮತ್ತೆ ಮೂಲಭೂತ ಪ್ರಶ್ನೆ, ಪ್ರಯತ್ನ ಮಾಡಬೇಕಾದವರು ಯಾರು? ಯಾಕಂದರೆ ದೇವಸ್ಥಾನಗಳು, ಈಗ ದೇವಸ್ಥಾನಗಳು ಮತ್ತು ಮಸೀದಿಗಳು ಅದು ಎಲ್ಲವೂ ವಕ್ಫ್ ಬೋರ್ಡಿನ ಅಂಡರ್ನಲ್ಲಿ ಬರ್ತದ. ಎಲ್ಲ ಮಸೀದಿಗಳಲ್ಲ, ವಕ್ಫ್ ಬೋರ್ಡ್ನಲ್ಲಿ ನೋಂದಾಯಿಸಿದ ಮಸೀದಿಗಳೆಲ್ಲ, ನೋಂದಾಯಿಸಿದ ಮಸೀದಿಗಳು ಅದನ್ನು ನಿಯಂತ್ರಣದಲ್ಲಿ ಬರ್ತದೆ. ಬಹುತೇಕ ದೇವಸ್ಥಾನಗಳು ಧರ್ಮಾದಾಯ ಮುಜರಾ ಇಲಾಖೆಯ ಅಡಿಯಲ್ಲಿ ಬರ್ತದೆ. ಒಂದು ಕಠಿಣವಾದ ಮಾರ್ಗಸೂಚಿಯನ್ನು ಸರ್ಕಾರ ತಂದರೆ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಕಾನೂನಿನಲ್ಲೇ ಮಾಡಲಿಕ್ಕಾಗದ್ದು ಎಂತ ಇಲ್ಲ ಸರ್. ಕಾನೂನಿಗೆ ಆ ಶಕ್ತಿ ಉಂಟು. ಇಲ್ಲಿ ಶಾಶ್ವತವಾಗಿ ಶಾಂತಿಯನ್ನು ನೆಲೆಸಲಿಕ್ಕೆ ಮಾಡಲಿಕ್ಕೆ ಖಂಡಿತವಾಗಿ ಕಾನೂನಿಗೆ ಅವಕಾಶ ಉಂಟು. ಅದು BJP, ಅದು ಕಾಂಗ್ರೆಸ್ಸು, ಅದು ದಳ ಅಂತ ನಾವು ಹೇಳೋದಲ್ಲ. ಕಾನೂನಿಗೆ ಅದನ್ನು ಮಾಡಬೇಕಾದ್ದು ಸರ್ಕಾರಗಳು, ಜನಪ್ರತಿನಿಧಿಗಳು ಮಾಡಬೇಕಾದ್ದು. ಮಾಡಲಿಕ್ಕೆ ಸಾಧ್ಯವಾ? ಜನಗಳನ್ನು ಕೆರಳಿಸುವವರೆಗೂ ಅವರು ಅಸ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ತಾರೆ ಅಂತ ಆದರೆ ಅವರು ಶಾಂತ ಮಾಡಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ, ಅರಳಿಸಲಿಕ್ಕೆ ಅವರ ಪ್ರಯತ್ನ ಪಡ್ತಾರೆ. ದೇವಸ್ಥಾನಗಳಲ್ಲಿ ಇಂಥ ವಿಚಾರಗಳನ್ನು ಬಿಟ್ಟು ಬೇರೆ ವಿಚಾರಗಳನ್ನು ಮಾತಾಡಿದರೆ ಇಂಥ ಕ್ರಿಮಿನಲ್ ಕೇಸ ದಾಖಲಾಗುವುದು ಅವರಿಗೆ. ಸಾಮಾಜಿಕ ಶಾಂತಿಯನ್ನು, ಜನಾಂಗೀಯ ದ್ವೇಷವನ್ನು ಬಿಂಬಿಸಿದ್ದು. ಮಸೀದಿಯಲ್ಲೋ ಇನ್ಯಾವುದು ಕಾರ್ಯಕ್ರಮದಲ್ಲಿ ಭಾಗ ಮಾತಾಡಿದರೆ ಅಥವಾ ಮುಸಲ್ಮಾನ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಹಾಗೆ ಮಾತಾಡಿದರೆ ಅಂಥ ಕೇಸೇ ಬೀಳುವುದು. ಅದು ಮಾಡಬೇಕು, ಜಾಮೀನುರಹಿತ ಮಾಡಬೇಕು. ಯಾಕಂದರೆ 4 ಸಲ ಕೋರ್ಟಿಗೆ ಒದ್ದಾಡಿ ಆಗೋದು. ಈಗ ಎಲ್ಲ ಹೋರಾಟಗಾರರು, ಅದು ಹಿಂದೂ ಹೆಸರಿನ ಹೋರಾಟಗಾರರಿರ್ಬೋದು, ಮುಸಲ್ಮಾನ ಹೆಸರಿನ ಹೋರಾಟಗಾರರು, ಅವರು ಸುಸ್ತಾದದ್ದು ಯಾವಾಗ ಅಂತ ಕೇಳಿದ್ರೆ ಅವರು 4-5 ಕೇಸು ಬಿದ್ದು ತಿಂಗಳಲ್ಲಿ 5 ದಿವಸ ಕೋರ್ಟಿಗೆ ಹೋಗುವುದು, ಒದ್ದಾಡುವಂತ ಆದಮೇಲೆ ಅದು ಅವರು ನಿಲ್ಲಿಸಿದ್ದು ಈ ಸ್ಪೀಡನ್ನು. ಕಾನೂನೇ ಮಾಡಬೇಕು ಇದನ್ನು. ಮತ್ತು ಇನ್ನೊಂದು ಪ್ರಯತ್ನ ಮಾಡ್ಬೋದು. ನನಗೆ ಮುಸಲ್ಮಾನ ಬಾಂಧವ್ಯ ವೇದಿಕೆಯನ್ನು 2-3 ವರ್ಷಗಳಿಂದ ಬಹಳ ಖುಷಿಯಿಂದ ಗಮನಿಸ್ತಾ ಇದ್ದೆ. ಅವರು ಸುತ್ತೂರು ಸ್ವಾಮೀಜಿಗಳಿಗೆ ಹೋದರು, ಭೇಟಿ ಮಾಡಿದರು. ಇನ್ನು ಬೇರೆಯವರನ್ನು ಅವರು ವ್ಯಾಪಕವಾಗಿ ಭೇಟಿ ಮಾಡ್ತಾ ಇದ್ದಾರೆ. ಮತ್ತು ರಾಜ್ಯದ ಮುಸಲ್ಮಾನ ಸಮುದಾಯದ ಒಳಗಿನ ಬೇರೆ ಪ್ರಜ್ಞಾವಂತರನ್ನು, ತಿಳುವಳಿಕೆ ಇರುವವರೆಂದರೆ ಒಂದು ತಂಡವಾಗಿ ಮಾಡಿದ್ದಾರೆ. ಇಂಥ ಪ್ರಯತ್ನ ಹಿಂದೂ ಮುಖಂಡರನ್ನು, ಮುಸಲ್ಮಾನ ಧಾರ್ಮಿಕ ಮುಖಂಡರನ್ನು, ರಾಜಕೀಯ ಮುಖಂಡರನ್ನು, ಸಮುದಾಯದ ಮುಖಂಡರನ್ನು ಪರಿಗಣಿಸದೆ ಇಂಥವ್ರು ಕೂತು ಮಾತಾಡಿಸಿದ್ರೆ ಆಗ್ತದಾ?
ಒಂದೆರಡು ಕಡೆ ಪ್ರಯತ್ನ, ಎಲ್ಲ ಕಡೆ ಅಂತಲ್ಲ, ಒಂದು ಕೆಲವು ಕಡೆ ಇಲ್ಲ. ಈಗ ನೀವು ಪುನಃ ಅದೇ ಗ್ರಾಮದ ಹೇಳಿದರೆ ಪುನಃ ಅಲ್ಲಿಗೆ ಒಂದು ಹೋಗುದು, ಎಸ್ ಒಂದೊಂದು ಇಬ್ಬರು ಧಾರ್ಮಿಕ ಹಿಂದೂ ಮುಸಲ್ಮಾನ ಧಾರ್ಮಿಕ ಮುಖಂಡರು ಹೋಗೋದು, ಅಲ್ಲೇ ಕೊಡೋದು, ಅಲ್ಲಿ ಮಾತಾಡೋದು. ಆ ಮೆಸೇಜು 4 ಕಡೆಗೆ ಹೋಗಬೇಕು. ಎಸ್ ಎಸ್ ಒಂದು ಕ್ಷೀಣ ಪ್ರಯತ್ನ, ಇದು ಧನಾತ್ಮಕ ಹೆಜ್ಜೆ. ಇಲ್ಲದಿದ್ರೆ ನಾವು ಸಮಸ್ಯೆಗಳನ್ನು ಮಾತಾಡೋದೇ ಆಗ್ತದೆ ಅಂತ. ಎಸ್ ಈಗ ನೀವು ಇದನ್ನು ಹೇಳಿದಾಗ ಇದನ್ನು ನಾವು ಹೊರಗೆ, ಹಾಗೆ ನೀವು ಯಾಕೆ ಅವತ್ತು ಮಾರಾಡಲ್ಲಿ ಮಾತಾಡಲಿಲ್ಲ, ಅಲ್ಲಿ ಬೆಸ್ತರ ಏನು ಮಾಡಿದರು, ಹೌದು ಆ ರಾತ್ರಿ 9 ಗಂಟೆಗೆ ಬಂದವರು ಕರೆದ್ರಲ್ಲ, ಹೌದು ನೀವು ಅದರ ಬಗ್ಗೆ ಮಾತಾಡಿ ಅಂತ ಹೇಳ್ತಾರೆ. ಅಂದರೆ ಇದು ಪ್ರತಿಕ್ರಿಯೆ ಮತ್ತು ಸ್ಪರ್ಧೆ, ಇದು ಪ್ರತಿಕ್ರಿಯಾತ್ಮಕವಾದ ಸ್ಪರ್ಧಾತ್ಮಕವಾದ ಆಲೋಚನೆ ಉಂಟಲ್ಲ, ಇದು ನಮ್ಮ ನೆಮ್ಮದಿಗೆ ಕಾರಣ ಅಲ್ಲವೇ ಅಲ್ಲ. ನಮ್ಮ ನೆಮ್ಮದಿಯನ್ನು ಶಾಂತಿಯನ್ನು ಇದು ಭ್ರಷ್ಟ ಮಾಡ್ತದೆ. ಇದು ಹಾಗೆ ಧನಾತ್ಮಕವಾಗಿ ಈಗ ಈ ಮುಸಲ್ಮಾನ ಬಾಂಧವ್ಯ ವೇದಿಕೆ ಇವತ್ತು ಅವತ್ತು ಮುಷ್ತಾಕ್ರು ಒಂದು ಸಲ ಫೋನ್ ಮಾಡಿದ್ದಾರೆ, ಶಿವಮೊಗ್ಗಕ್ಕೆ ನಾವು ಹೋಗುವ, ನಮ್ಮ ಕಡೆಯಿಂದ ನನಗೆ ಬಹಳ ರೋಮಾಂಚನ ಆಯಿತು. ಶಿವಮೊಗ್ಗಕ್ಕೆ ನಾವು ಹೋಗುವ, ನಾವು ಫೋನಲ್ಲಿ ಮಾತಾಡ್ತಿಲ್ಲ, ಬಹಿರಂಗ ಹೇಳ್ತೇನೆ ಮುಷ್ತಾಕ್ರೆ ಅಭ್ಯಂತರ ಇಲ್ಲ ಅಂತಿದ್ರೆ. ಅಲ್ಲಿ ಯಾವುದೋ ಟೀಚರ್ ಮನೆಗೆ ಹರ್ಷ ಕೊಲೆ ಪ್ರಕರಣದಲ್ಲಿ ಈ ಸಂದರ್ಭದಲ್ಲಿ ಅದೆಲ್ಲ ಆಯಿತು, ಕಲ್ಲು ಬಿಸಾಡಿದರು ಮುಸಲ್ಮಾನ ಹುಡುಗರು. ಅದೇ ಹುಡುಗರಿಗೆ ಇವರು ಪಾಠ ಹೇಳಿದರು. ಇವರು ಹೇಳಿದ್ರು, ನಾವು ಅಲ್ಲಿಗೆ ಹೋಗುವ ಸರ್, ನೀವು ಬನ್ನಿ, ನಾನು ನಮ್ಮ ಸಮುದಾಯದ ಹುಡುಗರು ಹಾಗೆ ಮಾಡಿದ್ದ ಹೌದಾಗಿದ್ದರೆ ಸಮುದಾಯದ ಕಡೆಯಿಂದ ನಾನು ಕ್ಷಮೆ ಕೇಳ್ತೇವೆ ಅಂತ ಹೇಳಿ, ನಾವು ಕ್ಷಮೆ ಕೇಳ್ತೇವೆ ಅಂತ ಹೇಳಿದರು. ಇಂಥದ್ದೊಂದು 2-3 ಪ್ರಕರಣಗಳು, ಇದು ಬಹಳ ದೊಡ್ಡ ಹೆಜ್ಜೆ ಸರ್. ಇದು ಒಂದು ಸಣ್ಣ ಘಟನೆ, ಅದು ದೊಡ್ಡ ಹೆಜ್ಜೆ ಅಂತ ಅವರು ಈಗ ಹೇಳಿದ್ರು, ನಾವು ಹಾಗೆ ಮಾಡ್ತೇವೆ ಅಂತ ಹೇಳಿದ್ದು. ಈಗ ನಾನು ಮಾಡಬೇಕಾದ್ದು, ಈಗ ನಾನು ಅಂತ ಯೋಚನೆ ಮಾಡ್ತಿದ್ರೆ ಅಲ್ಲಿ ಹಿಂದೂಗಳ ಉದ್ದೇಶಪೂರ್ವಕವಾಗಿಯೇ ಅಲ್ಲೇ ಮುಸಲ್ಮಾನರ ತಪ್ಪು ಅರ್ಥ ಮಾಡಿಕೊಂಡು ತಪ್ಪು ಕಲ್ಪನೆಯಿಂದ ಮುಸಲ್ಮಾನರ ಮೇಲೆ ಆ ರೀತಿ ದಾಳಿ ಮಾಡಿದ್ದ ಹೌದು ಅಂತಾಗಿದ್ದರೆ, ಅಲ್ಲೇ ಹಿಂದೂಗಳು ಯಾರು ಅಂತ ನನಗೆ ಗೊತ್ತಿಲ್ಲ, ಆ ಊರು ನನಗೆ ಗೊತ್ತಿಲ್ಲ. ಆದರೆ ಅವರು ಹಿಂದೂ ಅನ್ನುವ ಕಾರಣಕ್ಕೆ, ಇವರು ಮುಸಲ್ಮಾನ ಅನ್ನುವ ಕಾರಣಕ್ಕೆ ಅವರು ಮಾಡಿದ್ದಾಗಿದ್ದರೆ ನಾನು ಕ್ಷಮೆ ಕೇಳಬೇಕಲ್ಲ. ನಾನು ಹಿಂದೂ ಅಲ್ಲ ಸರ್, ನನ್ನ ಧರ್ಮದ ಹೆಸರಿನವರು ಮಾಡಿದ್ದಲ್ವಾ. ಇಂಥದ್ದೊಂದು 10 ಜನ ಮಾತಾಡಲಿಕ್ಕೆ ಶುರು ಮಾಡಬೇಕು ಅಂತ, ಅದು ತಪ್ಪು, ನಾನು ಕ್ಷಮೆ ಕೇಳ್ತೇನೆ, ತಪ್ಪು ಮಾಡಬೇಡಿ, ಅದಲ್ಲ ಇದು ಅಂತ ಸ್ವಲ್ಪ ಧೈರ್ಯ ಬರ್ತದೆ ಮಾತಾಡಲಿಕ್ಕೆ. ಉಳಿದವರಿಗೆ ಭಾವೈಕ್ಯತೆ ಪರವಾಗಿ ಅದು ಎಲ್ಲ ಒಟ್ಟಾಗಿ ಇರಬೇಕು ಅನ್ನುವುದರ ಪರವಾಗಿ ಇರುವವರೆಗೂ ಧೈರ್ಯ ಬರ್ತದೆ ಮಾತಾಡಲಿಕ್ಕೆ ಅಂತ. ಇಲ್ಲದಿದ್ದರೆ ಮುಸಲ್ಮಾನರ ಕಾರ್ಯಕ್ರಮಕ್ಕೊಬ್ಬ ಹಿಂದೂ ಹೋದರೆ ಅವನನ್ನು ಬ್ಯಾರಿಗೆ ಹುಟ್ಟಿದವ ಅಂತ ಹೇಳ್ತಾರೆ, ನಾವೆಲ್ಲ ಅದನ್ನು ಕೇಳಿಸಿಕೊಂಡವ. ಆಯಿತಾ, ಹಿಂದೂಗಳ ಕಾರ್ಯಕ್ರಮ ಹೋದಂತಾರೆ, ನೀನು ಧರ್ಮ ವಿರೋಧಿ, ನೀನು ಪ್ರವಾದಿಯವರ ಮಾತುಗಳನ್ನು ಮೀರಿದ್ದೆ ಅಂತ ಅವರ ಮೇಲೆ ಆರೋಪ ಮಾಡಿ ಅವನನ್ನು ಭ್ರಷ್ಟ ಅಂತ ಹೇಳಿಬಿಡ್ತಾರೆ. ಹಾಗೆ ಒಳ್ಳೆ ಕೆಲಸಕ್ಕೆ ಹೋದವರಿಗೆ, ಜೋಡಿಸಲಿಕ್ಕೆ ಹೋದವರಿಗೆ ಅಪವಾದ ಕಟ್ಟಿಟ್ಟ ಬುತ್ತಿ ಸರ್. ಬರ ಕೆಟ್ಟದಾಗಿ ಮಾತು ಕೇಳಬೇಕು, ಬಹುಶಃ ಅದು ಒಳ್ಳೇದು ನಮ್ಮ ಅಹಂಕಾರ ಕಮ್ಮಿ ಆಗಲಿಕ್ಕೆ. ಸ್ವಲ್ಪ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನ ಯೋಚನೆ ಮಾಡಬೇಕು ಸರ್. ಇದನ್ನೇ ನಾವು ಆವೇಶಕ್ಕೊಳಗಾಗೋದಲ್ಲ. ನಾವು ರಾಜಕಾರಣಿಗಳೆಲ್ಲ ಹೊಡೆ ಹಾಕಿಬಿಟ್ರೆ ಸುಲಭ ನಾವು ಹೇಳ್ತಾ ಇದ್ದು ಕಾರಣ ಹೌದು. ಮೂಲ ಎಂತ ಸಮಾಜದ ಪ್ರೇಮ ಇಲ್ಲ ಸರ್, ಪ್ರೇಮ ಇಲ್ಲ, ಪ್ರೀತಿ ಇಲ್ಲ. ಒಳಗೆ ಪ್ರೀತಿ ಇದ್ದವ, ಒಳಗೆ ಶಾಂತಿ ಇದ್ದವ ಮಾತ್ರ ಅದನ್ನು ಹಂಚಲಿಕ್ಕೆ ಸಾಧ್ಯ ಇಲ್ಲ. ಒಳಗಡೆ ಕೊತ ಕುದೀತದೆ ದ್ವೇಷ. ಅದಕ್ಕೆ ಕೃಷಿ ಸಂಸ್ಕೃತಿ ಇದ್ದಾಗ ಎಲ್ಲ ಒಂದು ಈ ಪರಿಸರ ಪ್ರಕೃತಿ ಎಲ್ಲರೂ ಒಟ್ಟು ಸೇರಿ ಒಳಗೊಂದು ರೀತಿಯ ಒಳ್ಳೆಯ ಸ್ಥಿತಿ ಇರ್ತದೆ. ನೀವು ಇನ್ನೊಂದು ಭಾಳ ಚಂದ ಬರೆದ್ರಿ ನಿಮ್ಮ ಅಣ್ಣನ ಕೃಷಿ ತೋಟದ ಬಗ್ಗೆ. ನೀವು ಕೃಷಿಯ ಸಹವಾಸ ಮಾಡಲಿಕ್ಕೆ ಶುರು ಮಾಡಿ, ನಿಮಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಹೊಸ ಜೀವಂತಿಕೆ ನಿಮ್ಮೊಳಗೆ ತುಂಬಲಿಕ್ಕೆ ಶುರುವಾಗ್ತದೆ. ನಮ್ಮ ಯುವಕರು ಅದನ್ನು ದೂರ ಹೋಗಿದ್ದಾರೆ ಸರ್, ಅದೇ ಕಾರಣದ್ದು. ಎಸ್ ಮುಷ್ತಾಕ್ರೆ, ಮುಗಿಸ್ತಾ ಇದ್ದೇನೆ. ಕೊನೆಯದಾಗಿ ಏನು ಹೇಳ್ತೀರಿ? ಇನ್ನು ಇಂಥ ಸಮಸ್ಯೆಗಳು ಇನ್ನೂ ಎದುರಾಗ್ಬೋದು. ಬಹುಶಃ ಕಡುಕೊಳ, ಇದು ಹಾವೇರಿಯ ಕಡುಕೊಳ ಆದರೆ ಇನ್ನೊಂದು ಯಾವುದಾದ್ರೂ ಇಶ್ಯೂ ಇಟ್ಕೊಂಡು ಇನ್ನೆಲ್ಲಿ ಆದರೂ ಶುರು ಆಗ್ಬೋದು. ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಹೇಗಿರಬೇಕು, ಅಂದರೆ ಹೇಗೆ ಅದನ್ನು ನೋಡಬೇಕು ಒಟ್ಟು ಸಮುದಾಯ ಅಂತ? ನೋಡಿ, ಯಾವುದೇ ಸಮೂಹ ದೇಶಗಳು ಅಥವಾ ಒಂದು ಸಂಘವನ್ನು, ಒಂದು ಜಾತಿಯನ್ನು, ಧರ್ಮವನ್ನು ದ್ವೇಷಿಸುವುದು ಇದೊಂದು ರಾಕ್ಷಸಿ ಪ್ರವೃತ್ತಿ. ಹೌದು, ಸಮೂಹ ದ್ವೇಷ ಯಾರೂ ಕೂಡ ಮಾಡಲಿಲ್ಲ. ನೀವು ರಾಮಾಯಣದಲ್ಲಿ ನೀವು ಗಮನಿಸಿದ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ರಾವಣ ಸೀತೆಯನ್ನು ಅಪಹರಿಸಿದ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಲಂಕೆಗೆ ಹೋಗಿ ಅಲ್ಲಿ ಸಾಧ್ವಿ ಮಂಡೋದರಿಯನ್ನು, ಸಾಧ್ವಿ ವಿಭೀಷಣನನ್ನು ಅವ್ರು, ಯಾಕಂದರೆ ರಾವಣನ ಕುಟುಂಬ ವಲಯವಾದರೂ ಕೂಡ ಅವರ ಭೂಮಿಕೆಯನ್ನು, ಅವರ ಸಜ್ಜನಿಕೆಯನ್ನು ಅವರು ಗೌರವಿಸಿದರು. ತನ್ನ ಹೆಂಡತಿಯನ್ನು ಲಂಕೆಯವರು ಅಪಹರಿಸಿದ್ದಾರೆ, ಲಂಕಾಧೀಶ ಅಪಹರಿಸಿದೆ ಅನ್ನೋ ಕಾರಣಕ್ಕೋಸ್ಕರ ಸಮಸ್ತ ಲಂಕೆಯನ್ನು ವಿರೋಧಿಸಲಿಲ್ಲ ಅಥವಾ ಸಮಸ್ತ ರಾವಣನ ಕುಲವನ್ನು ವಿರೋಧಿಸಲಿಲ್ಲ. ಕೇವಲ ಯಾರು ಅಪರಾಧ ಮಾಡಿದ್ದಾನೆ ಅವನನ್ನು ಮಾತ್ರ ಶಿಕ್ಷಿಸಿ, ಅದು ಕೂಡ ಎಷ್ಟೋ ಎಚ್ಚರಿಕೆಗಳನ್ನು ನೀಡಿ, ಎಷ್ಟೋ ಮನವರಿಕೆಗಳನ್ನು ಮಾಡಿ, ಎಷ್ಟೋ ವಿಚಾರಗಳನ್ನು ಅರಿವಿದ ನಂತರ ಮಾಡಿದ್ದು. ಎಲ್ಲಿಯೂ ಕೂಡ ಯಾವುದೇ ನೀವು ಇತಿಹಾಸವಾಗಲಿ ಪುರಾಣವಾಗಲಿ ಎಲ್ಲಿಯೂ ಕೂಡ ತೆಗೆದುಕೊಂಡ್ರೆ ಅಪರಾಧ ಮಾಡಿದಾಗ ಅಪರಾಧಿಯನ್ನು ಮಾತ್ರ ಶಿಕ್ಷಿಸಲಾಯಿತು. ಈಗ ಕಾಲ ಎಷ್ಟು ಕೆಟ್ಟು ಹೋಗಿದೆ ಅಂತ ಹೇಳಿದರೆ, ಅಪರಾಧ ಒಬ್ಬ ಮಾಡಿದಾಗ
ಇಡೀ ಅವನ ಸಮುದಾಯವನ್ನು ಅವನು ಮಾಡ್ತಾರೆ. ಇದು ರಾಕ್ಷಸಿ ಕೃತ್ಯ. ಯಾಕಂದರೆ ರಾಕ್ಷಸರು ಮಾತ್ರ ಮಾಡ್ತಾ ಇದ್ದಿದ್ದು. ನೀವು ಪೌರಾಣಿಕವಾಗಿ ಹೋದರೆ ಸಮೂಹದ ಮೇಲೆ ದಾಳಿ ಮಾಡುವುದು, ಸಮೂಹದ ಮೇಲೆ ದ್ವೇಷ ಮಾಡುವುದು ಯಾರು ಕೇಳಿದರೆ ರಾಕ್ಷಸರು ಮಾತ್ರವೇ. ಈಗ ಸಮುದ್ರ ಮಥನದ ವಿಚಾರದಲ್ಲಿ ಅಥವಾ ಬೇರೆ ವಿಚಾರಗಳಲ್ಲಿ ನೀವು ಗಮನಿಸಿರ್ಬೋದು, ರಾಕ್ಷಸರು ದೇವತೆಗಳ ಮೇಲೆ ದಾಳಿ ಮಾಡೋದು, ಇಂಥ ಕಲ್ಪನೆ ಬೇರೆ ಬೇರೆ ಕಲ್ಪನೆ, ಈ ದೈವತ್ವದ ಕಲ್ಪನೆ ಬೇರೆ ಬೇರೆ ಇಂಥ ವಿಚಾರಗಳು ಬರ್ತದೆ. ಇವತ್ತು ನಮ್ಮ ಸಮಾಜಗಳು ಹಾಗಿವೆ. ಒಬ್ಬ ಅಪರಾಧ ಮಾಡಿದಾಗ, ಒಂದು ಕಾರಣವನ್ನು ಇಟ್ಟುಕೊಂಡಾಗ ಇಡೀ ಸಮೂಹದ ಮೇಲೆ ಆರೋಪ ಮಾಡುವಂಥದ್ದು, ಇಡೀ ಸಮೂಹವನ್ನು ಬೊಟ್ಟು ಮಾಡುವಂಥದ್ದು, ಇಡೀ ಸಮೂಹದ ಮೇಲೆ ದಾಳಿ ಮಾಡುವಂಥದ್ದು, ದ್ವೇಷ ಸಾಧಿಸುವಂಥದ್ದು, ಇಂಥದ್ದೆಲ್ಲ ಇದೆ. ನೋಡಿ, ಹಾವೇರಿ ಜಿಲ್ಲೆಗೆ ಹೋಗಿದ್ದೇವೆ ಮೊನ್ನೆ. ಅಲ್ಲಿ ಗಮನಿಸಿ ನೋಡಿ, ಅಲ್ಲಿಯ MP ಬಸವರಾಜ ಬೊಮ್ಮಾಯಿ 2022ನೇ ಇಸ್ವಿಯಲ್ಲಿ ಒಂದು ವಿಡಿಯೋದಲ್ಲಿ ವಫ್ ಭೂಮಿಯನ್ನು ನೀವು ಯಾವುದೇ ಕಾರಣಕ್ಕೂ ಬಿಡಬಾರದು, ಒಂದೊಮ್ಮೆ ಬಿಟ್ಟಿರಂತಾದರೆ ಅಲ್ಲಾಹನ ಶಾಪ ಎನ್ನುವುದು ನಿಮ್ಮ ಮೇಲಿದೆ, ವಕ್ಫ್ ಭೂಮಿಯನ್ನು ವಾಪಸ್ಸುಗೊಳಿಸಲಿಕ್ಕೆ ನಮ್ಮಿಂದ ಏನು ಬೇಕೋ ಅದು ಹೇಳಿ, ಹಮ್ ತುಮಾರೆ ಸಾತ್ ಹೇ ಅಂತ ಹೇಳಿ ಮುಸಲ್ಮಾನರ ಭಾಷೆಗೇ ಬಂದು ಮಾತಾಡಿದ್ದಾನೆ. 30% ಉಂಟಲ್ಲಿ ಅವರ ಸಂಖ್ಯೆ. ಇವತ್ತು ಇದೇ ವ್ಯಕ್ತಿ ಮೈನಾರಿಟಿ ಇದರಲ್ಲಿ ಮಾತಾಡಿದ್ದು ಉರ್ದು ಭಾಷೆಯಲ್ಲಿ ಮಾತನಾಡಿ ಮುಸ್ಲಿಮರನ್ನು ಸೆಳೆದುಕೊಳ್ಳುವ ಪ್ರಯತ್ನ ಇದೆ. ಇದೇ ವ್ಯಕ್ತಿ ಅಲ್ಲಿ MP, ಅಲ್ಲಿಗೆ ಹೋಗಿಲ್ಲ. ಇವತ್ತು ರೋಗಿಗಳನ್ನು, ಮಹಿಳೆಯರನ್ನು, ವಯೋವೃದ್ಧರನ್ನು ಹೊಡೆದರೂ ಕೂಡ ಒಮ್ಮೆಯೂ ಕೂಡ ಆ ವ್ಯಕ್ತಿ ಅಲ್ಲಿಗೆ ಭೇಟಿ ನೀಡಲಿಲ್ಲ. ಧರ್ಮ ರಾಜಕಾರಣದ ಗುತ್ತಿಗೆಯನ್ನು ತೆಗೆದುಕೊಂಡು ಧರ್ಮ ರಾಜಕಾರಣವನ್ನು ಮಾಡುತ್ತಿರುವುದೇ SR ಬೊಮ್ಮಾಯಿ ಎನ್ನುವ ಸಮಾಜವಾದಿ ರಾಜಕಾರಣಿಯ ಮಗ ಈ ಬಸವರಾಜ ಬೊಮ್ಮಾಯಿ. ಎಂತಹ ತಂದೆ, ಎಂತಹ ಮಗ. ಧರ್ಮ ಬಿಟ್ಟು ಬೇರೆ ರಾಜಕಾರಣವನ್ನು ಮಾಡೋದು. ಹಾವೇರಿ ಜಿಲ್ಲೆಯಲ್ಲಿ ಒಬ್ಬ MP ಆಗಿದ್ದುಕೊಂಡು ಇವತ್ತಿಗೂ ಬರೀ MP ಅಂತ ನಾನು ಹೇಳೋದಿಲ್ಲ, ಅಲ್ಲಿ SP ಕೂಡ ವಿಸಿಟ್ ಮಾಡಲಿಲ್ಲ. ರಾಜ್ಯ ಸರ್ಕಾರವೂ ಕೂಡ ಆಲೋಚನೆ ಮಾಡಬೇಕು. ನೀವು ಎಲ್ಲಿಯವರೆಗೆ ಈ ಶರಣಾಗತ ರಾಜಕಾರಣವನ್ನು ಮಾಡ್ತೀರಿ, ಬೂಟಾಟಿಕೆಯ ರಾಜಕಾರಣವನ್ನು ಮಾಡ್ತೀರಿ? ಒಂದು ಕನಿಷ್ಠ ಒಂದು ಸಂಧಾನ ಸಭೆ ಆದರೂ ಮಾಡಬೇಕಲ್ಲ, ಒಂದು ಶಾಂತಿ ಸಭೆ ಆದರೂ ಮಾಡಬೇಕಲ್ಲ. ಈಗ ನಾವು ಹೋದ್ವಿ ನೋಡಿ, ಅಷ್ಟು ಒಂದು ರಿಸ್ಕ್ ತೆಗೆದುಕೊಂಡು ನಾವು ಕೆಲಸ ಮಾಡಿದ್ವಿ. ಸನ್ಮಾರ್ಗ ಚಾನಲ್ ಒಂದು ಬಿಟ್ಟು ಬಾಕಿ ಯಾರು ಬರಲಿಲ್ಲ. ಯಾಕೆ ಬರಲಿಲ್ಲ? ಸೌಹಾರ್ದ ಯಾರಿಗೂ ಇಷ್ಟ ಇಲ್ಲ. ಸೌಹಾರ್ದದಲ್ಲಿ ಲಾಭ ಇಲ್ಲ, ಮಾಧ್ಯಮದವರಿಗೂ ಲಾಭ ಇಲ್ಲ. ಅದೇನಾದರೂ ಹಿಂದೂ ಮುಸ್ಲಿಮರಿಗೆ ಏನಾದರೂ ಸಮಸ್ಯೆ ಆಗಲಿ, ಒಂದು ಮಲದ ಸುತ್ತ ನೊಣಗಳು ಸುತ್ತಕೊಂಡಾಗೆ ಬಂದುಬಿಡ್ತಾರೆ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ. ಯಾಕೆಂದರೆ ಇಂಥ ಸಮಾಜದಲ್ಲಿ ಮಾಧ್ಯಮ ಇರುವುದು ಯಾಕಂತ ಹೇಳಿದರೆ, ಸಮಾಜದಲ್ಲಿರುವ ಇಂಥ ಅಪಸವ್ಯಗಳನ್ನು, ಸಮಾಜದಲ್ಲಿರುವ ಇಂಥ ಅಸಂಬದ್ಧಗಳನ್ನು ನಿವಾರಿಸಲಿಕ್ಕಿರೋದು. ಅಷ್ಟು ನಾವು ಹೋದರೂ ಕೂಡ ಅಷ್ಟು, ಯಾಕಂದರೆ ಒಂದು ಏನು ಹೇಳ್ತೇವೆ, ಒಂದು ಉದ್ರಿಕ್ತ ವಾತಾವರಣ ಅಲ್ಲಿದ್ದಾಗೂ ಕೂಡ ಬಂದಿದ್ದು ಒಂದೇ ಚಾನಲ್ ಸನ್ಮಾರ್ಗ. ಗೊತ್ತುಂಟು, ಎಲ್ಲ ಮಾಧ್ಯಮದವರಿಗೆ ಮಾಹಿತಿ ಕೊಟ್ಟಿದ್ದೇವೆ, ನಾವು ಇಂಥ ಕಡೆ ಹೋಗ್ತಾ ಇದ್ದೇವೆ ಅಂತ. ಯಾಕೆಂದರೆ ಈ ಮಾಧ್ಯಮದವರಿಗೆ ನಾವು ಗಲಾಟೆ ಮಾಡಿಕೊಳ್ಬೇಕು, ನಾವು ಹೊಡ್ಕೊಳ್ಬೇಕು. ಈ ಮೂಲಕ ಇವರನ್ನು ಪೋಷಿಸುವ ರಾಜಕಾರಣಿಗಳ ಎಂಜಲನ್ನು ಇವರು ತಿನ್ನಬೇಕು. ಈ ಮಾಧ್ಯಮವನ್ನು ಯಾರೂ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಜಾಗತಿಕ ಇತಿಹಾಸದಲ್ಲಿ ಕಳೆದ 20 ವರ್ಷಗಳಿದ್ದ ಮಾಧ್ಯಮ ಎನ್ನುವುದು ರಾಜಕಾರಣದ ಪೋಷಣೆಯಲ್ಲಿ ಇದ್ದೀವಿ ಅನ್ನೋ ಕುಖ್ಯಾತಿಯನ್ನು ಇವರು ತೊಳೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಭವಿಷ್ಯದ ದಿನಗಳಲ್ಲಿ ಇವರು ಅಪರಾಧಿಗಳಾಗಿ, ಇವರು ಖಳನಾಯಕರಾಗಿ ಸಮಾಜದ ಮುಂದೆ ನಿಲ್ತಾರೆ. ಇಷ್ಟು ಮಾಡಲಿಕ್ಕೆ ಕಾರಣ ಇವರು. ಇವತ್ತು ವಯೋವೃದ್ಧರು, ರೋಗಿಗಳು, ಮಕ್ಕಳ ಮೇಲೆ ಹಲ್ಲೆ ನಡೆಸಿ ಅವರು ಇವತ್ತು ಕಷ್ಟದ ಸ್ಥಿತಿಯಲ್ಲಿ, ಹೃದಯ ವಿದ್ರಾವಕವಾದ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿದರೆ ಈ ಮಾಧ್ಯಮಗಳೇ ಕಾರಣ. ಹಾಗಾಗಿ ಇವರನ್ನು ಈ ಸಮಾಜ ಯಾವತ್ತಿಗೂ ಕ್ಷಮಿಸುವುದಿಲ್ಲ. ಹೌದು, ಇವತ್ತು ಒಳ್ಳೆ TRP ಸಿಗ್ತದೆ, ಒಳ್ಳೆಯ ಬಕ್ಷೀಸುಗಳು ಸಿಗ್ತವೆ, ಒಳ್ಳೆಯ ಸ್ಥಾನಗಳು ಸಿಗ್ತದೆ, ಹೌದು. ಆದರೆ ಭವಿಷ್ಯ ಎನ್ನುವುದಿದೆ. ಭವಿಷ್ಯದಲ್ಲಿ ನೀವು ಅವಲೋಕನಕ್ಕೆ ಒಳಗಾಗ್ತೀರಿ. ಇದನ್ನು ಅರ್ಥಕೊಳ್ಬೇಕು ಅವರು. ಹಾಗಾಗಿ ನಾವು ಸಮಾಜಕ್ಕೆ ಹೇಳುವುದಕ್ಕೆ ಕನಿಷ್ಠ ಒಂದು ಪ್ರಜ್ಞೆಯನ್ನು ಮೇರಬೇಕು. ಸಾಮಾಜಿಕ ವ್ಯವಸ್ಥೆಗಳು ಮತ್ತು ರಾಜಕೀಯ ವ್ಯವಸ್ಥೆಗಳು, ಮಾಧ್ಯಮ ವ್ಯವಸ್ಥೆಗಳು, ಕನಿಷ್ಠ ಎಲ್ಲರೂ ಲಕ್ಷ್ಮೀ ಶಗಬಲಡ್ಕ ಆಗಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಏನು ಹೇಳ್ತೇವೆ, ಒಂದು ಸಂವೇದನೆ ಇಟ್ಕೊಳ್ಳೋರು ಆಗೋದಿಲ್ಲ. ಸಮಾಜದಲ್ಲಿ ಅಷ್ಟು ಆದರ್ಶವನ್ನು ನಾವು ನಿರೀಕ್ಷಿಸಲಿಕ್ಕೆ ಆಗೋದಿಲ್ಲ. ಆದರೆ ಕನಿಷ್ಠ ಮಟ್ಟದ ಮಾನವೀಯತೆಯನ್ನು ನಾವೆಲ್ಲ ನಿರೀಕ್ಷಿಸ್ತೇವೆ. ಅಂಥ ಮಾನವೀಯತೆ ಬಂದರೆ ಮಾತ್ರ ಸಾಧ್ಯ. ಸರ್, ಕೊನೆಯದಾಗಿ ಇಲ್ಲ, ಇದು ಅವರು ರಾಮಾಯಣದ ಉದಾಹರಣೆ ಕೊಟ್ಟರು. ಇತ್ತೀಚೆಗೆ ಒಂದು 40-50 ವರ್ಷಗಳ ಮೊದಲು ಅವರು ಒಂದು 10 ವರ್ಷ ಆಯಿತು ಅವರು ತೀರಿ ಹೋಗಿ. ಪುತ್ತೂರು ರಾಜ್ಯ ಅಂತ ಒಬ್ಬರು ಅವಧೂತರು, ರಾಮಚಂದ್ರ ಭಟ್ಟು ಅಂತ, ಅವರು ಅವಧೂತರು. ಅವರು
ಯಾವುದೋ ಒಂದು ಆಧ್ಯಾತ್ಮದ ಒಂದು ವಿಶಿಷ್ಟ ಅವಸ್ಥೆಗೆ ತಲುಪಿ ಆಗಾಗ ಸಮಾಧಿ ಹಂತಕ್ಕೆ ಹೋಗ್ತಾ ಇದ್ರು, ಬಾಹ್ಯ ಪ್ರಜ್ಞೆನ ಕಳ್ಕೊಳ್ತಾ ಇದ್ರು ದಿನಗಟ್ಟಲೆ. ಆಗೆಲ್ಲ ಅವರ ದೇಹವನ್ನು ರಕ್ಷಣೆ ಮಾಡಿದ್ದು ಒಬ್ಬ ಮುಸ್ಲಿಂ ಸರ್. ಅವರು ಪುತ್ತೂರಜ್ಜ ಬಹುದೊಡ್ಡ ಅವಧೂತರಾಗಿ ಆಧ್ಯಾತ್ಮಿಕ ವಲಯದಲ್ಲಿ ತುಂಬ ಖ್ಯಾತಿಯನ್ನು ಪಡೆದು ಇತ್ತೀಚೆಗೆ ದೇಹವನ್ನು ಬಿಟ್ಟರು ಅವರು. ನನಗೆ ಅವರು ಹೇಳೋಕೆ ಅದು ನೆನಪಾಯಿತು. ಅಂದರೆ ಇದು ಈ ನೆಲದ ಗುಣ, ಇದು ಈ ನೆಲದ ಧರ್ಮ ಸರ್. ಪರಸ್ಪರ ಪ್ರೀತಿಸಬೇಕು, ಗೌರವಿಸಬೇಕು ಅನ್ನೋದಕ್ಕೆ ಎಂಥ ಸಿದ್ಧಾಂತ ಬೇಡ, ಅದು ಮನುಷ್ಯನ ಗುಣ ಅಲ್ಲ. ಈಗಲೂ ನಮಗೆ ಯಾರಿಗೂ ಒಂದು ನಮ್ಮ ಕಣ್ಣಿನಲ್ಲಿ ಯಾರಿಗೋ ಒಬ್ಬನಿಗೆ ಅನಾಮಿಕರಿಗೆ ಏನಾದ್ರು ತೊಂದರೆ ಆದರೆ ತಕ್ಷಣ ಒಂದು ಸಲ ನಮ್ಮ ಚೀರ್ತದೆ ನಮ್ಮ ಮನಸ್ಸು. ಹೌದು, ಎಲ್ಲಡಿರೋ ಒಂದು ಚೈತನ್ಯ ನಮ್ಮಳ ಕೆಲಸ ಮಾಡ್ತಾ ಉಂಟು ಅನ್ನುವುದು ನಮಗೆ ಮರ್ತು ಹೋಗಿದೆ. ಅದನ್ನು ನಮ್ಮ ಹುಟ್ಟು ಮಾಡಬೇಕು, ಹೊರಗೆ ತರಬೇಕು. ಆದರೆ ಇವರು ಧರ್ಮ ಕಾರಣ ಅಥವಾ ಚಂದದ ಶಬ್ದ ಮುಷ್ಟಾಕರು ಹೇಳಿದರು. ಇದು ಧರ್ಮ ಕಾರಣವೂ ಅಲ್ಲ, ಇದು ಅಧರ್ಮ ಕಾರಣ. ಧರ್ಮ ಅಂದರೆ ಮೌಲ್ಯವೇ ಅಲ್ವಾ? ಅಲ್ಲಿ ರಾಕ್ಷಸಿ ಕೃತ್ಯ ಅಂತ ಹೇಳಿದರು. ಅಪ್ಪ ಅಮ್ಮ ಒಬ್ಬ ಮಾಡಿದ್ದಕ್ಕೆ ಮನೆಯವರಿಗೆ ಏನು ಮಾಡಿದ್ರು ಎಲ್ಲ ಮಾಡಿದ್ರು ಅಂತ. ಅಲ್ಲಿ ಮಧ್ಯಪ್ರದೇಶ ಉತ್ತರ ಪ್ರದೇಶ ಅದುವೇ ಆಗ್ತಾ ಇರೋದಲ್ಲ ಸರ್. ಒಬ್ಬ ಕ್ರಿಮಿನಲ್ ಕೃತ್ಯ ಮಾಡಿದೆ ಅಂತ ಹೇಳಿದ್ರೆ ಅವನ ಮನೆಯನ್ನು ಧ್ವಂಸ ಮಾಡೋದು, ಬುಲ್ಡೋಜರ್ ತಂದು ಅವನ ಆಸ್ತಿ ಪಾಸ್ತಿನ ಧ್ವಂಸ ಮಾಡೋದು ಅಂತ ಹೇಳಿದೆ. ಸರ್ಕಾರವೇ ರಾಕ್ಷಸಿ ಕೃತ್ಯ ನಡೆಸಿದಾಗ ಆಗಲಿಲ್ವ? ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ದಲ್ವ? ಈಗ ಎಂತ ಆಗ್ತುಂಟು, ನಮಗೆ ಮತ್ತೆ ಅಲ್ಲಿಯ ಮುಖ್ಯಮಂತ್ರಿ ಮಾದರಿ ಆಗಬೇಕು, ಅಲ್ಲಿಯ ರಾಜ್ಯ ಮಾದರಿ ಆಗಬೇಕು, ಅಲ್ಲಿ ಆಡಳಿತಕ್ಕೆ ಬರಬೇಕು ಅಂತ ಹೇಳುವವರ ಸಂಖ್ಯೆ ತುಂಬ ಉಂಟು. ಅಂದರೆ ಒಳಗಡೆ ರಾಕ್ಷಸಿ ಪ್ರವೃತ್ತಿ ಎಲ್ಲರಲ್ಲೂ ತುಂಬುತ್ತಾ ಉಂಟು. ಒಂದಷ್ಟು ಕಷ್ಟ ನಷ್ಟ ಎಲ್ಲವೂ ಆಗ್ತದೆ, ಆದರೆ ಮುಂದಿನ ದಿನಗಳು ಒಳ್ಳೇದಾಗ್ತದೆ. ಆಗ ಇವರ ಒಂದು ಸನ್ಮಾರ್ಗದ ಬಗ್ಗೆ ಅಭಿನಂದನೆ ಹೇಳಿದರು. ಹೆಸರೇ ಹಾಗುಂಟೆ, ಸನ್ಮಾರ್ಗ ಅಲ್ವ, ಸತ್ಯದ ಮಾರ್ಗ ಅಲ್ವ ಇದು. ಸತ್ಯದ ಮಾರ್ಗದಲ್ಲಿ ನೀವಿದ್ದೀರಿ, ನೀವು ನಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತೀರಿ. ಇದರಿಂದ ಇವತ್ತು ನಾಳೆ ಆದರೆ, ಯಾಕಂದರೆ ಎಷ್ಟು ದಿವಸ ಅಂತ ನಾವು ಸೂರ್ಯನಿಗೆ ಕೈಯನ್ನು ಮರೆ ಮಾಡಿ ಮೋಡ ಮರೆ ಮಾಡಿ ನಮ್ಮ ಕೈಯನ್ನು ಮರೆ ಮಾಡಿ ಇಲ್ಲ ಅಂತ ಹೇಳ್ಬೋದು. ಆಶಾವಾದ ಇಟ್ಟುಕೊಳ್ಳುವ, ಇವತ್ತರ ನಾಳೆ ಸರಿ ಆಗ್ತದೆ. ತಪ್ಪು ಮಾಡಿದವರಿಗೆ ತಪ್ಪಿನ ಅರಿವಾಗ್ತದೆ, ಅವರನ್ನು ತಪ್ಪು ಮಾಡಲಿಕ್ಕೆ ಪ್ರಚೋದಿಸುವವರಿಗೂ ಅರಿವು ಆಗಲಿ. ಒಳಗಿನ ಶಾಂತಿ ಹೊರಗಡೆ ಬರಲಿ, ಒಳಗೆ ಶಾಂತಿ ಹುಟ್ಟಲಿ. ಇದು ಈ ಸಂದರ್ಭದ ನನ್ನ ಹಾರೈಕೆ. ಥ್ಯಾಂಕ್ ಯು. ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದೀರಿ. ವಿಶೇಷವಾಗಿ ಒಂದು ಸಮಾಜ ಸೌಹಾರ್ದಯುತವಾಗಿ, ಶಾಂತಿಯುತವಾಗಿ ಮತ್ತು ಬಾಂಧವ್ಯದಿಂದ ಕೂಡಿದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಹೇಗೆ ಪ್ರಯತ್ನಿಸಬಹುದು ಮತ್ತು ಆ ದಾರಿಯಲ್ಲಿ ಹೇಗೆ ಸಕ್ಸಸ್ ಆಗಬಹುದು ಅನ್ನುವ ಬಗ್ಗೆ ನಾವು ಚಿಂತನೆ ನಡೆಸಿದ್ವಿ. ಇಬ್ಬರಿಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.